ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿಲ್ಲ ಖಂಡಿತ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ದೊಡ್ಡ ಗ್ರ್ಯಾಟಿಟ್ಯೂಡ್. ಏನಕ್ಕೆ ಅಂದರೆ ಇಷ್ಟು ದಿನ ನಾನು ನನ್ನ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ, ಆದರೂ ಸಹ ತುಂಬ ಜನ ವಾಟ್ಸಾಪಲ್ಲಿ ಯಾಕೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಿಲ್ಲ ಅಂತ ಕೇಳಿದ್ದೀರಾ. ಆ್ಯಂಡ್ ಆ ಕಾಳಜಿನ ತೋರಿಸಿದ್ದೀರಾ, ಪ್ರೀತಿನ ತೋರಿಸಿದ್ದೀರಾ, ಆ್ಯಂಡ್ ಆ ಸಪೋರ್ಟ್ನ ತೋರಿಸಿದ್ದೀರಾ. ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಹ. ಹೀಗೆ ನನ್ನ ಸಪೋರ್ಟ್ ಮಾಡಿ ನನ್ನ ಜರ್ನಿಯಲ್ಲಿ ಇರಿ ಅನ್ನೋದು ನನ್ನ ಒಂದು ಕೋರಿಕೆಯಾಗಿದೆ. ನಿಮ್ಮ ಎಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ಯಾವ ಒಂದು ವಿಷಯ ನಿಮಗೆ ಗೊತ್ತಿರಬೇಕು ಅಂದರೆ ಅದು ನಿಮಗೆ ಗೊತ್ತಿದ್ದು ನೀವು ಅದನ್ನು ಇಗ್ನೋರ್ ಮಾಡ್ತಾ ಇರ್ಬೋದು, ಇಲ್ಲ ಗೊತ್ತಿಲ್ಲದಲೇ ಅದನ್ನು ಅಪ್ರೋಚ್ ಮಾಡ್ದಲೇ ಇರ್ಬೋದು, ಇಲ್ಲ ನಿಮಗೆ ಭಯ ಇರ್ಬೋದು. ಸೊ ಗೊತ್ತಿಲ್ಲದಿರೋ ಯಾವ ವಿಚಾರ ನಿಮ್ಮಲ್ಲಿ ಇದೆ ಆ್ಯಂಡ್ ಅದನ್ನು ಹೇಗೆ ನೀವು ಸರಿಪಡಿಸ್ಕೊಬೇಕು, ಇಲ್ಲ ಯಾವ ರೀತಿಯ ವಿಚಾರಗಳು ಬರುತ್ತೆ ಅನ್ನೋದನ್ನು ಈ ಒಂದು ರೀಡಿಂಗ್ ಇರುತ್ತೆ. ಸೊ ಇದು ಒಂದು ಜನರಲ್ ರೀಡಿಂಗ್ ಇರುತ್ತೆ. ಆ್ಯಂಡ್ ನಿಮಗೆ ಯಾವ ವಿಷಯ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ ಆ್ಯಂಡ್ ಬಾಕಿದನ್ನು ಬಿಟ್ಬಿಡಿ. ಆ್ಯಂಡ್ ಇನ್ನು ಬೇರೆ ವಿಡಿಯೋಸ್ ಇದೆ, ಅದನ್ನು ಸಹ ನೀವು ನೋಡ್ಬೋದು. ಓಕೆ, ಸೊ ಇದು ಜನರಲ್ ಆಗಿರುತ್ತೆ. ಸಪೋಸ್ ನಿಮಗೆ ಒಂದು ಫೈಲ್ ಸರಿ ಹೋಗಿಲ್ಲ ಅಂತ ಅಂದರೆ ಖಂಡಿತ ಇನ್ನೆರಡು ಫೈಲ್ಸ್ ಇರುತ್ತೆ, ಅದನ್ನು ಸಹ ನೀವು ನೋಡಬಹುದು. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಶುರು ಮಾಡೋಣ ನಮ್ಮ ರೀಡಿಂಗ್ನ. ಆ್ಯಂಡ್ ಇಲ್ಲಿ 3 ಫೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಬ್ಲೂ ಪೆನ್ ಫಸ್ಟ್ ಫೈಲ್, ಎರಡನೇ ಫೈಲು ಈ ವಾಯ್ಲೆಟ್ ಕಲರ್ ಪೆನ್, ವಾಯ್ಲೆಟ್ ಆ್ಯಂಡ್ ವೈಟ್, ಹಾಗೂ ಮೂರನೇ ಫೈಲ್ ಈ ಬ್ಲೂ ಕಲರ್ ಬ್ರಷ್. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡ್ಕೊಳ್ಳಿ, ಮೆಡಿಟೇಟ್ ಮಾಡಿ ಆ್ಯಂಡ್ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ವಿಷಯ ಗೊತ್ತಿಲ್ಲ ಆ ವಿಷಯ ಗೊತ್ತಾಗಲಿ ಅನ್ನೋದನ್ನು ಆ ವಿಘ್ನೇಶ್ವರನಿಗೆ ಬೇಡ್ಕೊಳ್ಳಿ. ಆ್ಯಂಡ್ ಶುರು ಮಾಡೋಣ ಫಸ್ಟ್ ನಮ್ಮ ನಾದದಿಂದ. ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ 2 ವಿಷಯಗಳು ಏನು ಅಂದರೆ ಕಾಂಪಿಟೀಷನ್. ತುಂಬ ಜನ ಕಾಂಪಿಟೀಷನ್ಗೋಸ್ಕರ ನಿಮ್ಮನ್ನು ನೀವು ಮರೀತಾ ಇದ್ದೀರಾ. ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಆ ಕಾಂಪಿಟೀಷನ್ ಹೆಲ್ತಿಯಾಗಿದ್ದರೆ ತುಂಬ ಒಳ್ಳೆಯದು. ಆ್ಯಂಡ್ ಆ ಕಾಂಪಿಟೀಷನ್ ನಿಮ್ಮನ್ನು ಎನರ್ಜಿನ ಡ್ರೈನ್ ಮಾಡ್ತಾ ಇದ್ದರೆ ಖಂಡಿತ ಆ ಕಾಂಪಿಟೀಷನಿಂದ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳಿ ಆ್ಯಂಡ್ ದೆನ್ ಮುಂದೆ ನಿಮ್ಮ ಕಾಂಪಿಟೇಷನ್ನ ಮುಂದುವರಿಸ್ರಿ ಅಂತ ಹೇಳ್ತಾ ಇದೆ. ಬಿಕಾಸ್ ನಾನು ನಿಮಗೆ ಕ್ವಿಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ಬಟ್ ಒಂದು ಸ್ವಲ್ಪ ನೀವು ರೆಸ್ಟ್ ತೊಗೊಳ್ಳಿ ಆ್ಯಂಡ್ ದೆನ್ ನಿಮ್ಮ ಪ್ರಿಪರೇಷನ್ನ ನೀವು ಮುಂದೆ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ, ಖಂಡಿತ ಬೇಜಾರಾಗಬೇಡಿ ಯಾರೇ ನಿಮ್ಮ ಕೆಲಸನ ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೆ. ಸೊ ನಿಮ್ಮ ಒಂದು ಒಳ್ಳೆತನಕ್ಕೆ, ನಿಮ್ಮ ಒಂದು ನಂಬಿಕೆಗೆ ಎಲ್ಲೂ ಸಹ ದೇವರು ಮೋಸ ಮಾಡೋದಿಲ್ಲ. ಸೊ ಯಾರಿಗೂ ಮೆಚ್ಕೊಳ್ಳೋಕ್ಕೋಸ್ಕರ ನೀವು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅವರಿಂದ ನನಗೆ ಮೆಚ್ಚುಗೆ ಬರಬೇಕು ಅನ್ನೋದಕ್ಕೋಸ್ಕರ ನೀವು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಎಷ್ಟು ಪ್ರೀತಿಯಿಂದ ಎಷ್ಟು ಒಳ್ಳೆತನದಿಂದ ಕೆಲಸ ಮಾಡ್ತಿರಲ್ಲ ಅದು ಯಾರಿಗೂ ಕಾಣಲಿಲ್ಲ ಅಂದರೂ ಮೇಲಿರೋ ದೇವ್ರಿಗೆ ಕಾಣಿಸುತ್ತೆ. ಓಕೆ, ಸೊ ನಿಮ್ಮ ಒಂದು ಕರ್ಮನ ನೀವು ಕ್ಲೀನಾಗಿ ಇಟ್ಕೊಳ್ಳಿ. ಸೊ ಎಲ್ಲನೂ ಸರಿ ಹೋಗುತ್ತೆ. ಓಕೆ, ಸೊ ಶುರು ಮಾಡೋಣ ನಮ್ಮ ರೀಡಿಂಗ್ಸ್ನ. ಓಕೆ, ಸೊ ಮೊದಲನೇ ಫೈಲ್ನ ತಗೊಳ್ಳೋಣ. ಸೊ ಮೊದಲನೇ ಫೈಲು ಯಾರು ಈ ಬ್ಲೂ ಕಲರ್ ಪೆನ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ಒಂದು ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾರ್ಡಲ್ಲಿ ನೋಡೋಣ ಯಾವ ಒಂದು ವಿಷಯ ನಿಮಗೆ ಗೊತ್ತಿಲ್ಲ ಅನ್ನೋದನ್ನು. ಓಕೆ, ಓ ಮೈ ಗುಡ್ನೆಸ್.
ಸೊ ಪಾಯಿಂಟ್ ನಂಬರ್ 1, ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ, ನಿಮ್ಮ ಜೊತೆಗಿರೋರು, ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಇಲ್ಲ ಆಫೀಸಿನ ವಾತಾವರಣ ಇರ್ಬೋದು, ಇಲ್ಲ ನೀವು ಪ್ರೀತಿಸೋ ವ್ಯಕ್ತಿ ಇರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು. ಓಕೆ, ಎಲ್ಲರೂ ಸಹ ನಿಮ್ಮ ಒಂದು ಎನರ್ಜಿನ ತಗೊಳ್ಳಿಕ್ಕೆ, ಇಲ್ಲ ನಿಮ್ಮನ್ನು ಯೂಸ್ ಮಾಡಲಿಕ್ಕೆ ಬರ್ತಾರೆ ಆ್ಯಂಡ್ ದೆನ್ ನಿಮ್ಮನ್ನು ದೂರ ಇಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಇದನ್ನು ನಿಮಗೆ ಗೊತ್ತಿದ್ದು ಇಂಟ್ಯೂಷನ್ ಇದ್ದು ಸಹ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಮತ್ತು ನಾನು ಈ ಕಾರ್ಡ್ಸ್ನ ಕ್ಲಾರಿಫೈ ಕೂಡ ಮಾಡ್ತೀನಿ, ಸೊ ಡೋಂಟ್ ವರಿ. ಆ್ಯಂಡ್ ಈ ಒಂದು ಕಾರ್ಡ್ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ, ತುಂಬ ಜನ ನಿಮ್ಮ ಹತ್ರ ಮೈಟ್ ಬಿ ನೀವು ಒಂದು ಪೊಸಿಷನಲ್ಲಿ ಇದ್ದೀರಾ, ಇಲ್ಲ ನಿಮ್ಮ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ಗೋಸ್ಕರ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಯಾವಾಗ ಆ ಕೆಲಸ ಆಗುತ್ತಲ್ಲ ಅದನ್ನು ಅವರು ರಿವರ್ಸ್ ಮಾಡ್ತಾರೆ. ಸೊ ನೀವು ಯಾರಂತಲೇ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅವರು ಪರಿಚಯ ಮಾಡ್ಕೊತಾರೆ ನಿಮ್ಮನ್ನು. ಬಟ್ ಇನ್ನೊಂದು ಏನು ಅಂದರೆ, ಮೈಟ್ ಬಿ ನಿಮ್ಮ ಲೈಫಲ್ಲಿ ಯಾರೋ ಹೋದವರು ಮತ್ತೆ ನಿಮ್ಮ ಲೈಫಲ್ಲಿ ಬರ್ಬೋದು, ಬಟ್ ಆ ಪರ್ಸನ್ ಒಂದು ಒಳ್ಳೆ ಇಂಟೆನ್ಷನ್ನ ಇಟ್ಕೊಂಡಿಲ್ಲ ಅನ್ನೋದು ಈ ಕಾರ್ಡ್ ತೋರಿಸ್ತಾ ಇದೆ. ಸೊ ಯಾರೇ ನಿಮ್ಮ ಲೈಫಲ್ಲಿ ಪಾಸ್ಟಿಂದ ಬರೋರಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟ್ ಅವರ ಒಂದು ಥಾಟ್ಸ್ ಕ್ಲಿಯರ್ ಆಗಿದೆಯಾ ಅನ್ನೋದನ್ನು ಪರಿಶೀಲಿಸಿ ಆ್ಯಂಡ್ ದೆನ್ ಅವ್ರನ್ನ ನಿಮ್ಮ ಲೈಫಲ್ಲಿ ಕರ್ಕೊಳ್ಳಿ. ಬಿಕಾಸ್ ಅವರ ಇಂಟೆನ್ಷನ್ ಇಲ್ಲಿ ಸರಿ ಇಲ್ಲ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ತುಂಬ ನೀವು ಕೆಲಸ ಅಂತ ನಿಮ್ಮ ಲೈಫನ್ನು ತುಂಬ ಬರ್ಡನ್ ಮಾಡ್ಕೊಂಡಿದ್ದೀರಾ. ಖಂಡಿತ ಹಾಗೆ ಮಾಡ್ಕೋಬೇಡಿ. ಆ್ಯಂಡ್ ನಿಮ್ಮ ಲೈಫನ್ನು ನೀವು ಖಂಡಿತ ಓಕೆ ವರ್ಲ್ಡ್ ಕಾರ್ಡ್ ಬಂದಿದೆ, ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ. ಮೈಟ್ ಬಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾರು ಮೋಸ ಮಾಡ್ತಾ ಇದ್ದಾರೆ, ಇಲ್ಲ ನನಗೆ ಇಲ್ಲಿ 100% ಏನು ಅನ್ನಿಸ್ತಾ ಇದೆ ಅಂದರೆ, ಮೈಟ್ ಬಿ ನಿಮಗೆ ಗೊತ್ತಿದೆ, ಆದರೂ ಸಹ ನೀವು ಯಾರಿಗೂ ಇಲ್ಲಿ ಚಾನ್ಸ್ ಕೊಡೋಕ್ಕೆ ಹೋಗ್ತಾ ಇದ್ದೀರಾ. ಕೊಡೋಕ್ಕೆ ಹೋಗಬೇಡಿ. ಓಕೆ, ಸೊ ಮತ್ತೆ ನೋಡೋಣ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಇಲ್ಲಿ ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ವಿಘ್ನೇಶ್ವರ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ, ನಿಮಗೆ ಈ ಒಂದು ವ್ಯಕ್ತಿತ್ವದ ಪರ್ಸನ್ ನಿಮ್ಮ ಲೈಫಲ್ಲೇ ಬಂದರೂ ಸಹ, ಏನೇ ಆದರೂ ಸಹ ನೀವು ಅವ್ರನ್ನ ಕಂಡು ಹಿಡಿತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಏನಕ್ಕೆ ಅಂದರೆ, ನೀವು ಅವ್ರನ್ನ ಯಾವುದೇ ರೀತಿಯಲ್ಲೂ ಎಂಟರ್ಟೈನ್ ಮಾಡೋದಿಲ್ಲ. ಆ್ಯಂಡ್ ನಿಮ್ಮ ಕೆಲಸನ ನೀವು ಶ್ರದ್ಧೆಯಿಂದ ಮಾಡ್ತೀರಾ. ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ತುಂಬ ಕೆಲಸ ಮಾಡ್ತೀರಾ. ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ತುಂಬ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೆ ಖಂಡಿತ ಜಯ ಇದೆ. ಸೊ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಬೇರೆಯವರು ಏನಿಗೋಸ್ಕರ ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಏನಕ್ಕೆ ಅಂದರೆ, ಬಿಕಾಸ್ ನೀವು ಒಬ್ಬ 100% ಪ್ಯೂರ್ ವರ್ಕ್ ಡೆಡಿಕೇಟೆಡ್ ಪರ್ಸನ್ ಇರ್ತೀರ. ಓಕೆ, ಸೊ ಅದು ಸಂಬಂಧಗಳಿರ್ಬೋದು, ಆಫೀಸ್ ವರ್ಕ್ ಇರ್ಬೋದು, ಇಲ್ಲ ಯಾವುದೇ ರೀತಿಯ ಒಂದು ಸ್ಕಿಲ್ ಇರ್ಬೋದು, ಡ್ರಾಯಿಂಗ್, ಕ್ರಿಯೇಟಿವಿಟಿ, ಏನೋ ಒಂದು ಮೀಡಿಯಾದಲ್ಲಿ ಏನೋ ಒಂದು ನಿಮ್ಮ ಲೈಫಲ್ಲಿ ಏನೋ ಮಾಡ್ತಾ ಇರ್ಬೋದು. ನೀವು ಖಂಡಿತ ನಿಮಗೆ ಇಲ್ಲಿ ಎಲ್ಲ ಥರದಲ್ಲೂ ಒಳ್ಳೆಯದು ಆಗ್ತಾ ಇದೆ. ಬಟ್ ಓನ್ಲಿ ಥಿಂಗ್ ಈಸ್, ನೀವು ನೋಡಬೇಕಾಗಿರೋದು ಯಾರು ನಿಮಗೆ ಸರಿ ಇಲ್ಲದೆ ಇರೋ ಪರ್ಸನ್ನ. ಓಕೆ, ಇನ್ನು ಕೆಲವರಿಗೆ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ಲೈಫ್ ಈಗ ಬದಲಾಗ್ತಾ ಇದೆ. ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಾಗ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ದುಡ್ಡು, ಹಣಕಾಸು, ಎಲ್ಲ ರೀತಿಯಲ್ಲಿ ನಿಮಗೆ ಜಯ ಬರ್ತಾ ಇದೆ. ಆ್ಯಂಡ್ ಅದನ್ನು ನೋಡಿ ಕೆಲವರು ನಿಮ್ಮನ್ನು ಬಿಟ್ಟು ಹೋದವರು ಏನು ಮಾಡ್ತಾರೆ ಅಂದರೆ, ಇವರು ಇಷ್ಟು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಇವ್ರ ಜೊತೆ ನಾವು ಬೆರೆಯೋಣ, ಇವರಿಂದ ನಮಗೆ ಯಾವ ರೀತಿಯಲ್ಲಿ ಕೆಲಸ ಸಿಗುತ್ತೆ ಅದನ್ನು ತಗೊಳ್ಳೋಣ, ಆ್ಯಂಡ್ ಮತ್ತೆ ಅವರನ್ನು ಅದೇ ಥರ ಬಿಟ್ಟು ಹೋಗೋಣ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ನನಗಿಲ್ಲಿ ಅನಿಸೋ ಪ್ರಕಾರ, ನೀವು ಈ ಒಂದು ಪರ್ಸನ್ ಯಾರು ಇದ್ದಾರಲ್ಲ ಅವರನ್ನು ನೀವು ಖಂಡಿತ ನಿಮ್ಮ ಲೈಫಲ್ಲಿ ಕರ್ಕೋಬೇಡಿ. ಆ್ಯಂಡ್ ಬಂದರೂ ಸಹ ಅದನ್ನು ದಯವಿಟ್ಟು ಪರಿಶೀಲನೆ ಮಾಡಿ ಆ್ಯಂಡ್ ದೆನ್ ನಿರ್ಧಾರಗಳನ್ನು ತಗೊಳ್ಳಿ. ಓಕೆ, ಸೊ ಇನ್ನು ಕೆಲವರಿಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಆಗಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ, ನಿಮ್ಮ ಮಕ್ಕಳ ಬಗ್ಗೆ ಆಗಲಿ ಯಾವುದೇ ರೀತಿಯ ಒಂದು ಕಾಳಜಿ ಇಟ್ಕೊಬೇಡಿ. ಓಕೆ, ಸೊ ಎಲ್ಲವೂ ಸಹ ಸರಿ ಹೋಗುತ್ತೆ. ಸೊ ಏನೋ ಒಂದು ಡೌಟ್ ಮಾಡ್ತಾ ಇದ್ದೀರಾ ನೀವು, ಪ್ರಾಜೆಕ್ಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮನೆ ಇರ್ಬೋದು, ಸೊ ಪ್ರಾಪರ್ಟಿಗಳಿರ್ಬೋದು,
ಸೊ ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು, ಲೀಗಲ್ ಮ್ಯಾಟರ್ಸ್, ಲೀಗಲ್ ಪೇಪರ್ಸ್ ಇರ್ಬೋದು, ಅದನ್ನೆಲ್ಲ ನೀವು ಹುಷಾರಾಗಿ ಇಟ್ಕೊಳ್ಳಿ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ. ಸೊ ಮೆಜಿಷಿಯನ್ ಕಾರ್ಡ್, ಎಂಪರರ್ ಕಾರ್ಡ್ ಹಾಗೂ 2 ಆಫ್ ಪೆಂಟಕಲ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಇನ್ನೊಂದು ಗೊತ್ತಿಲ್ಲದೆ ಇರೋ ವಿಚಾರಗಳು ಏನಂದರೆ, ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ ಲೈಫಲ್ಲಿ, ತುಂಬ ಜನರನ್ನ ನೀವು ಡೀಲ್ ಮಾಡಿದ್ದೀರಾ. ಬೇರೆ ಥರ ನೀವು ಈ ಒಂದು ಎಂಪರರ್ ಜಾಗಕ್ಕೆ ಬಂದಿದ್ದೀರಾ ಅಂದರೆ ಎಲ್ಲ ಥರದ ಪರ್ಸನ್ನ ನೀವು ನೋಡಿದ್ದೀರಾ, ಮಟ್ಟಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಈಗ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರಗಲ್ ಇರ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ಯಾರೋ ನಿಮ್ಮನ್ನು ಚೀಟ್ ಮಾಡೋರು ಬರ್ಬೋದು. ಸೊ ನೀವು ಹುಷಾರಾಗಿರಿ. ಆ್ಯಂಡ್ ನಿಮ್ಮ ಒಂದು ಕೈಯಲ್ಲಿರೋ ಒಂದು ಪವರ್ನ ನೀವು ಬೇರೆಯವ್ರಿಗೆ ಕೊಡಬೇಡಿ. ಓಕೆ, ಸೊ ಮೈಟ್ ಬಿ ನೀವು ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿನ ಡೀಲ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆ ಥರ್ಡ್ ಪಾರ್ಟಿ ಖಂಡಿತ ಇಲ್ಲಿ ಸರಿ ಇಲ್ಲ ಅನಿಸ್ತಾ ಇದೆ. ಮೈಟ್ ಬಿ ಇಲ್ಲಿ ಒಬ್ಬರು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ, ಆದರೆ ಅದನ್ನು ವ್ಯಕ್ತಪಡಿಸೋದಿಲ್ಲ. ಇನ್ನೊಬ್ಬರು ನಿಮ್ಮನ್ನು ಬರೀ ಒಂದು ಆಪ್ಷನ್ ಥರ, ಒಂದು ರೀತಿಯಲ್ಲಿ ಫನ್ ರೀತಿಯಲ್ಲಿ ಆ್ಯಂಡ್ ನಿಮ್ಮನ್ನು ಕೇರ್ ಮಾಡದೇ ಇರೋ ರೀತಿಯಲ್ಲಿ, ಬಟ್ ತೋರಿಸೋದು ಹೇಗೆ ಅಂದರೆ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ. ಸೊ ನಿಮಗೆ ಡಿಸೈಡ್ ಮಾಡೋ ಅವಶ್ಯಕತೆ ಇದೆ, ಬಿಕಾಸ್ ನಿಮ್ಮ ಒಂದು ದೊಡ್ಡ ವಾರ್ನಿಂಗ್ ಕಾರ್ಡು 7 ಆಫ್ ಸಾರ್ಟ್ಸ್ ಇಲ್ಲಿದೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ಎಲ್ಲವೂ ಹೇಳ್ತಾ ಇದೆ. ಸೊ ಏನೋ ಒಂದು ಸರಿ ಇಲ್ಲ ಅಂತ ಗೊತ್ತಿದ್ರೂ ಸಹ ನೀವು ಇಲ್ಲಿ ಡಿಸಿಷನ್ಸ್ನ ತಗೊಳ್ಳಿಲ್ಲ ಅಂದರೆ ಖಂಡಿತ ನಿಮಗೆ ನೋವಾಗುತ್ತೆ ಮುಂದೆ ಒಂದಿನ. ಓಕೆ, ಸೊ ಆದಷ್ಟು ನಿಮ್ಮ ಡಿಸಿಷನ್ಸ್ನ ಹುಷಾರಾಗಿ ತಗೊಳ್ಳಿ. ಜನರನ್ನ ಯಾರು ನಿಮ್ಮ ಲೈಫಲ್ಲಿ ಕರೆಕ್ಟಾಗಿದ್ದಾರೆ ಅವ್ರನ್ನ ನೀವು ಇಲ್ಲಿ ಒಪ್ಕೋಬೇಕಾಗಿದೆ. ಮೈಟ್ ಬಿ ನಿಮಗೆ ಆಪ್ಷನ್ಸ್ ಇದೆ, ಇವರು ಅಥವಾ ಇನ್ನೊಬ್ಬರು ಅನ್ನೋದನ್ನು. ಸೊ ಖಂಡಿತ ನಿಮ್ಮ ಲೈಫಿನ ಆಪ್ಷನ್ಸ್ನ ನೀವು ತಗೋಬೇಕಾಗತ್ತೆ. ಓಕೆ, ಸೊ ನಿಮ್ಮದೇ ಆದ ಒಂದು ಪವರಲ್ಲಿ ನೀವು ಬರಬೇಕು. ಆ್ಯಂಡ್ ಯಾವುದು ಸರಿ ಇಲ್ಲ ಅನ್ನೋದನ್ನು ನೀವು ಇಲ್ಲಿ ನೋಡಬೇಕು. ಆ್ಯಂಡ್ ಇಲ್ಲಿ ತುಂಬ ಜನನ ನೀವು ಇನ್ನೊಂದು ಇಲ್ಲಿ ಖುಷಿ ವಿಚಾರ ಏನು ಅಂದರೆ, ಯಾರೇ ನಿಮ್ಮ ಲೈಫಲ್ಲಿ ಆಟ ಆಡಿದ್ರು, ಏನೇ ಮಾಡಿದ್ರು, ನೀವು ನಿಮ್ಮ ಜಾಗನ ಬಿಟ್ಕೊಡಲ್ಲ. ನಿಮಗೇನು ಗೊತ್ತಿದೆ ಅಲ್ಲ, ಆ ಒಂದು ವಿಷಯನ ನೀವು ಬಿಟ್ಕೊಡೋದಿಲ್ಲ. ಸೊ ಆ ಒಂದು ಸ್ಟ್ರೆಂತ್ ಏನಿದೆ ಅದನ್ನು ಯಾರೂ ಸಹ ನಿಮ್ಮಿಂದ ತಗೊಳಕ್ಕೆ ಆಗೋದಿಲ್ಲ. ಆ ಸ್ಟ್ರೆಂತ್ ನಿಮ್ಮಲ್ಲಿ ಸದಾ ಇದ್ದೇ ಇರುತ್ತೆ. ಓಕೆ, ಸೊ ಆ ಸ್ಟ್ರೆಂತಿಂದ ನಿಮ್ಮ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಮತ್ತು ಯಾವ ಒಂದು ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಯಾರು ಬ್ಲೂ ಕಲರ್ ಪೆನ್ನ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್. ಈಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರ ಮೆಸೇಜಸ್ನ ಕೊಡಿ. 5 ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ತುಂಬ ಒಂದು ಒಳ್ಳೆ ಗುಡ್ ನ್ಯೂಸ್ ಏನಿದೆ ಅಂದರೆ, ಇಷ್ಟು ದಿನ ನೀವು ಫೈನಾನ್ಸಸ್ಗೋಸ್ಕರ ಕಾಯ್ತಾ ಇರ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ಒಬ್ಬ ಒಳ್ಳೆ ಪರ್ಸನ್ನ ಎಂಟ್ರಿ ಆಗಲಿ ಅನ್ನೋದನ್ನು ಕಾಯ್ತಾ ಇರ್ಬೋದು, ಇಲ್ಲ ನಿಮ್ಮ ಮದುವೆ ಬಗ್ಗೆ ನೀವು ಕಾಯ್ತಾ ಇರ್ಬೋದು, ಇಲ್ಲ ನಿಮ್ಮ ಹಸ್ಬೆಂಡ್ ವಾಪಸ್ ಬರಲಿ, ಇಲ್ಲ ವೈಫ್ ವಾಪಸ್ ಬರಲಿ ಅನ್ನೋದನ್ನು ನೀವು ಕಾಯ್ತಾ ಇರ್ಬೋದು. ಬಟ್ ನಿಮ್ಮ ಲೈಫ್ ಸ್ಲೋ ಆದರೂ ಸರಿ, ನಿಮ್ಮ ಲೈಫಲ್ಲಿ ಒಬ್ಬ ಒಳ್ಳೆ ಪರ್ಸನ್ನಿನ ಎಂಟ್ರಿ ಖಂಡಿತ ಇದೆ. ಸೊ ನೀವು ಅಂದ್ಕೊಳ್ತಾ ಇರ್ಬೋದು, ಸೊ ಅವ್ರು ವಾಪಸ್ ಬರ್ತಾರೋ ಇಲ್ವೋ, ಯಾಕಂದರೆ ಪ್ರೋಸೆಸ್ ಬಹಳ ಸ್ಲೋ ಆಗಿದೆ ನಿಮಗೆ. ಸೊ ಆ ಸ್ಲೋ ಪ್ರೋಸೆಸ್ಸಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂದರೆ, ಖಂಡಿತ ಇದು ನಡೆಯುತ್ತಾ ಇಲ್ವಾ ಅನ್ನೋ ಒಂದು ದೊಡ್ಡ ಗೊಂದಲ ನಿಮಗಿದೆ. ಸೊ ಆ ಗೊಂದಲದಿಂದ ನೀವು ಹೊರಗೆ ಬರಬೇಕು. ಸೊ ನಿಮ್ಮಲ್ಲಿ ನೀವು ಗೊಂದಲ ಇಟ್ಕೊಳ್ಳೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಆಗ್ತಾಯಿದೆ, ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅದರಿಂದ ನೀವು ಹೊರಗೆ ಬನ್ನಿ ಆ್ಯಂಡ್ ನಿಮಗೆ ಒಳ್ಳೇದು ಆಗೇ ಆಗುತ್ತೆ. ಓಕೆ, ಸೊ ನೋಡೋಣ ಮತ್ತೆ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ ಈ ಒಂದು ರೀಡಿಂಗಲ್ಲಿ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್. ಓಕೆ,
ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ಸೊ ನಾನು ಹೇಳ್ದಂಗೆ ನಿಮ್ಮ ಗೋಲ್ಸ್ ಇನ್ನೂ ತುಂಬ ಹತ್ತಿರದಲ್ಲಿದೆ, ತುಂಬ ಅಂದರೆ ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ಈಗ ನೀವು ಗಿವ್ ಅಪ್ ಮಾಡಬೇಡಿ, ಬಿಕಾಸ್ ಇಲ್ಲಿ ವಿಕ್ಟ್ರಿ ಕಾರ್ಡು ಇದೆ. ಓಕೆ, ಸೊ ಖಂಡಿತ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊತಿದ್ದೀರಲ್ಲ ತುಂಬ ಹತ್ತಿರದಲ್ಲಿದೆ. ಇಷ್ಟು ಕಷ್ಟಪಟ್ಟು ಇನ್ನೂ ನೀವು ಹಿಂದೇಟು ಹಾಕಬೇಡಿ, ಅದನ್ನು ನೀವು ಮುಂದೆ ತಗೊಂಡು ಹೋಗಿ. ಓಕೆ, ನಥಿಂಗ್ ವಿಲ್ ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್. ಓಕೆ, ನಾನು ಸ್ಟಾರ್ಟಿಂಗ್ ರೀಡಿಂಗಲ್ಲಿ ಹೇಳ್ದಂಗೆ ಯಾರೋ ನಿಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಈಗ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ಬೋದು. ಆ್ಯಂಡ್ ಅವ್ರಿಗೆ ನೀವು ಚಾನ್ಸ್ ಕೊಟ್ಟರೆ ಆ ಒಂದು ಸಿಚುವೇಷನಲ್ಲಿ ನಿಮಗೆ ಏನೂ ಸಿಗೋದಿಲ್ಲ. ನಥಿಂಗ್ ವಿಲ್ ಕಮ್ ಔಟ್ ಆಫ್ ದ ಸಿಚುವೇಶನ್. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಯಾವ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಕರ್ಕೊತಿದ್ದೀರಾ ಮತ್ತೆ, ಓಕೆ, ಸೊ ಅವ್ರನ್ನ ಬಿಡು, ಅವ್ರನ್ನ ಕ್ಷಮಿಸೋಣ, ಅವ್ರನ್ನ ಮತ್ತೆ ನಮ್ಮ ಲೈಫಲ್ಲಿ ಕರ್ಕೊಳ್ಳೋಣ, ಯಾಕೆ ಈ ರೀತಿ ನಾವು ಮಾಡಬೇಕು ಅನ್ನೋ ರೀತಿಯಲ್ಲಿ ನೀವು ಅವ್ರನ್ನ ಕರ್ಕೊಂಡ್ರಿ ಅಂದರೆ ಖಂಡಿತ ನಿಮಗೆ ಮೋಸ ಆಗೋ ಚಾನ್ಸಸ್ ಇದೆ. ಸೊ ದಯವಿಟ್ಟು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅನ್ನೋದು ನನ್ನ ಮನದ ಆಸೆ. ಪಾಯಿಂಟ್ ನಂಬರ್ 1, ಬಿಕಾಸ್ ಇಲ್ಲಿ ನಥಿಂಗ್ ವಿಲ್ ಕಮ್ ಔಟ್ ಆಫ್ ದಿ ಸಿಚುವೇಶನ್ ಅಂತ ಬರ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ. ಫೈಲ್ ನಂಬರ್ 1 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಫೈಲ್ ನಂಬರ್ 1 ಆ್ಯಕ್ಷನ್. ಓಕೆ, ಸೊ ಯನ್ ಆ್ಯಂಡ್ ಯಾಂಗ್ ಎನರ್ಜಿ. ಸೊ ಆ್ಯಕ್ಷನ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಿನ ಆ್ಯಕ್ಷನ್ನ ನೀವು ತಗೊಳ್ಳಿಕ್ಕೆ ಫುಲ್ ರೆಡಿ ಆಗಿರಿ. ಬಿಕಾಸ್ ನಿಮ್ಮ ಲೈಫನ್ನ ಸರಿ ಮಾಡೋದಕ್ಕೆ ಯಾರೂ ಸಹ ಬರೋದಿಲ್ಲ. ಆ್ಯಂಡ್ ನಿಮ್ಮ ಲೈಫನ್ನು ಸರಿ ಮಾಡ್ಕೊಬೇಕು ಅಂದರೆ ನೀವು ಸ್ಟ್ರಾಂಗ್ ಆಗಬೇಕು. ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂದರೆ, ನಿಮ್ಮ ಒಂದು ಯನ್ ಆ್ಯಂಡ್ ಯಾಂಗ್ ಎನರ್ಜಿ ಏನಿದೆ ಅಂದರೆ ನಿಮ್ಮ ಸ್ಪಿರಿಚುಯಾಲಿಟಿ ಇರ್ಬೋದು, ಪ್ರಾಕ್ಟಿಕ್ಯಾಲಿಟಿ ಇರ್ಬೋದು, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಸೊ ಖಂಡಿತ ಅದನ್ನು ಬ್ಯಾಲೆನ್ಸ್ ಮಾಡಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಯಶಸ್ಸು ಬೆನ್ನ ಹಿಂದೆ ನಡ್ಕೊಂಡು ಬರ್ತಾ ಇದೆ. ಬಿಕಾಸ್ ನೀವು ತುಂಬ ಹತ್ತಿರದಲ್ಲಿ ಇದ್ದೀರಾ. ಓಕೆ, ಯಾರೋ ನಿಮ್ಮ ಸಕ್ಸಸ್ನ ನೋಡಿ ಯಾರೋ ನಿಮ್ಮನ್ನು ಚೆನ್ನಾಗಿದ್ದೀರಾ, ಈಗ ನೀವು ಬದಲಾಗಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ, ಅದನ್ನು ಕಿತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ, ನಿಮ್ಮ ನೆಮ್ಮದಿನೇ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಸೊ ನೀವು ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಲ್ವಾ. ಸೊ ಹುಷಾರಾಗಿ. ಡೋರ್ ಟು ವ್ಯಾಲ್ಯೂ. ಸೊ ನಾನು ಹೇಳ್ದಂಗೆ ನಿಮ್ಮ ಲೈಫಲ್ಲಿ ದುಡ್ಡು, ಹಣಕಾಸು ಎಲ್ಲವೂ ಸಹ ಬರೋದಿದೆ. ಓಕೆ, ಸೊ ತುಂಬ ದೊಡ್ಡ ಮೊತ್ತದಲ್ಲಿ ದುಡ್ಡಾಗಲಿ, ಪ್ರಾಪರ್ಟಿ ಆಗಲಿ, ಆ್ಯಂಡ್ ನೀವು ಸಹ ದುಡ್ಡಿನ ಬೆಲೆ ನೀವು ತಿಳ್ಕೊತಿದ್ದೀರಾ, ಸಮಯದ ಬೆಲೆನ ತಿಳ್ಕೊತಾ ಇದ್ದೀರಾ. ಆ್ಯಂಡ್ ಎಲ್ಲವನ್ನೂ ನೀವು ತಿಳ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಇಲ್ಲಿ ಯಶಸ್ಸಿದೆ. ಬಿಕಾಸ್ ಈ ಒಂದು ಆ್ಯಕ್ಷನ್ ಈ ಕಡೆ ಹೋಗ್ತಾ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಪಾಸ್ಟನ್ನ ಖಂಡಿತ ಹಿಂದೆ ಹಾಕಿ ಆ್ಯಂಡ್ ಮುಂದೆ ನಡೀರಿ. ಓಕೆ, ಸೊ ಡೋರ್ ಟು ಸ್ಪಿರಿಟ್. ವಾವ್, ಡೋರ್ ಟು ವ್ಯಾಲ್ಯೂ ಆ್ಯಂಡ್ ಡೋರ್ ಟು ಸ್ಪಿರಿಟ್. ಸೊ ನಿಮ್ಮ ಸ್ಪಿರಿಚುಯಾಲಿಟಿ ಹಾಗೂ ನಿಮ್ಮ ಪ್ರಾಕ್ಟಿಕ್ಯಾಲಿಟಿನ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಅಗೇನ್ ಎನ್ ಆ್ಯಂಡ್ ಎನರ್ಜಿ ಅದನ್ನೇ ಹೇಳ್ತಾ ಇರೋದು. ಅದು ಸಂಬಂಧ ಇರ್ಬೋದು, ನಿಮ್ಮ ಆಫೀಸ್, ಬಿಸ್ನೆಸ್, ಯಾವುದೇ ರೀತಿಯ ಒಂದು ವಿಷಯ ಇರ್ಬೋದು, ಅದನ್ನು ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿದೆ. ಓಕೆ, ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ಸ್ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು. ಪಾಯಿಂಟ್ ನಂಬರ್ 1, ಯಾರು ಬ್ಲೂ ಕಲರ್ ಪೆನ್ನ ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪಾಯಿಂಟ್ ನಂಬರ್ 1 ಕಾರ್ಡ್ ಕೊಡಿ. ಸೊ ಈಗಾಗಲೇ ಕಾರ್ಡ್ ಬಂದಾಗಿದೆ. ನಿಮ್ಮ ಕಾರ್ಡ್ ಸರ್ವಿಸ್ ವಿತ್ ಆ್ಯನ್ ಓಪನ್ ಹಾರ್ಟ್ ಈಸ್ ಅ ಕೀ ಟು ಸ್ಯಾಟಿಸ್ಫ್ಯಾಕ್ಷನ್. ಸೊ ನೀವು ಈ ಟಾಪಿಕ್ಕಿನ ಸ್ಟಾರ್ಟಿಂಗಲ್ಲಿ ಇಂಟ್ರೋನ ನೋಡಿದ್ರೆ, ಸೊ ನನಗೆ ಬಂದಿರೋ ಇನ್ಫಾರ್ಮೇಷನಲ್ಲಿ ನಾನು ಹೇಳಿದೆ, ನಿಮ್ಮ ಕೆಲಸನ ನೀವು ಮಾಡಿ, ಯಾರು ನೋಡಲಿ ಬಿಡಲಿ ಆ ದೇವ್ರು ನೋಡ್ತಿರ್ತಾನೆ ಅಂತ. ಸೊ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ. ಸೊ ನಿಮ್ಮ ಸರ್ವಿಸ್ ಏನಿದೆಯಲ್ಲ, ಓಪನ್ ಹಾರ್ಟ್ ಅಂದರೆ ಮನಸ್ಸಿನ ಒಂದು ಭಾವನೆನ ತುಂಬ ಒಳ್ಳೆ ರೀತಿಯಲ್ಲಿ ಪವಿತ್ರವಾಗಿ ಇಟ್ಕೊಂಡು ಬೇರೆಯವರ ಸಹಾಯನ ಮಾಡಿ, ಆ್ಯಂಡ್ ಅದ್ರ ಬದಲು ಯಾವ ರೀತಿಯ ಒಂದು ಅಪೇಕ್ಷೆನ ಇಟ್ಕೊಬೇಡಿ. ಬಿಕಾಸ್ ನಿಮ್ಮ ಯಾವುದೇ ಒಂದು ಜಾಬಲ್ಲಿ ಇರ್ಬೋದು, ಬಟ್ ಆ ಜಾಬಲ್ಲಿ ನೀವು ಸರ್ವಿಸಲ್ಲಿ ಇದ್ದಾಗ ಯಾವ ರೀತಿಯ ಒಂದು ಸರ್ವಿಸ್ನ ನೀವು ಕೊಡಬೇಕು, ಪವಿತ್ರವಾದದ್ದು ಅನ್ನೋದನ್ನು ನೀವು ತಿಳ್ಕೊಬೇಕು ಆ್ಯಂಡ್ ಅದನ್ನು ಕೊಡಬೇಕು. ಸೊ ಅದನ್ನು ಯಾರು ನೋಡಲಿ ಬಿಡಲಿ ಆ ದೇವ್ರು ನೋಡ್ತಿರ್ತಾನೆ. ಸೊ ಖಂಡಿತ ನಿಮ್ಮ ಕಷ್ಟಕ್ಕೆ ಎಲ್ಲದಕ್ಕೂ ಒಂದು ಸಹಾಯ ಹಸ್ತ ಇದ್ದೇ ಇರುತ್ತೆ. ಸೊ ನೀವೇನೇ ಒಳ್ಳೇದು ಮಾಡಲಿ ಅದು ನಿಮ್ಮನ್ನು ಎಂದೂ ಸಹ ಬಿಟ್ಟು ಹೋಗೋದಿಲ್ಲ. ಓಕೆ, ಪಾಯಿಂಟ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.
ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ಪರ್ಪಲ್ ಕಲರ್ ಹಾಗೂ ವೈಟ್ ಕಲರ್ ಪೆನ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಹಾಗೂ ನಿಮಗೆ ಯಾವುದು ಗೊತ್ತಿರದಿರೋ ವಿಚಾರ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಓಕೆ, ದ ಹೈರೋಫೈಂಟ್. ಓಕೆ, ಸೊ ನಿಮಗೆ ಇಲ್ಲಿ ಗೊತ್ತಿಲ್ಲದಿರೋ ವಿಚಾರ ಏನು ಅಂದರೆ, ಮೊದಲನೇದಾಗಿ ನಿಮಗೆ ಅಭಿನಂದನೆ ಹೇಳ್ತೀನಿ. ಏನಕ್ಕೆ ಅಂದರೆ, ನಿಮಗೆ ಇಲ್ಲಿ ಗೊತ್ತಿಲ್ಲದಿರೋ ವಿಚಾರ ಏನು ಅಂದರೆ, ನಿಮ್ಮ ಒಂದು ಹೈಯರ್ ಅಥಾರಿಟೀಸ್ ಇರ್ಬೋದು, ಇಲ್ಲ ಇಷ್ಟು ದಿನ ನೀವು ನ್ಯಾಯಕ್ಕಾಗಿ ಹೋರಾಡ್ತಾ ಇರ್ಬೋದು, ಏನೋ ಒಂದು ಕಷ್ಟಪಡ್ತಾ ಇರ್ಬೋದು, ಅದಕ್ಕೆಲ್ಲವೂ ಸಹ ಒಂದು ಸೊಲ್ಯೂಷನ್ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಪರಿಹಾರ ಸಿಗ್ತಾ ಇದೆ ಆ್ಯಂಡ್ ಅದರಿಂದ ನೀವು ತುಂಬ ಖುಷಿ ಪಡ್ತೀರಾ. ಆ್ಯಂಡ್ ತುಂಬ ಜನಕ್ಕೆ ಇನ್ನೊಂದು ಇಲ್ಲಿ ವಿಷಯ ಏನಿದೆ ಅಂದರೆ, ನೀವು ನಿಮ್ಮ ಗುರುಗಳಾಗಿರ್ಬೋದು, ಇಲ್ಲ ಟ್ಯಾರೋ ಕಾರ್ಡ್ಸ್, ಅಸ್ಟ್ರಾಲಜರ್, ಯಾರನ್ನೇ ನೀವು ಕನ್ಸಲ್ಟ್ ಮಾಡಬೇಕಾಗಿದೆ. ನಿಮ್ಮ ಲೈಫಲ್ಲಿ ಒಂದು ವಿಷಯ ನಿಮಗೆ ತುಂಬ ಕಷ್ಟ ಕೊಡ್ತಾ ಇದೆಯಲ್ಲ, ಆ ಒಂದು ವಿಷಯವಾಗಿ ಅವರ ಹತ್ರ ಪರಿಹಾರ ಖಂಡಿತ ಇದೆ. ಸೊ ನಿಮಗೆ ಅವ್ರನ್ನ ಅಪ್ರೋಚ್ ಮಾಡಬೇಕು ಅಂದರೆ ಖಂಡಿತ ಮಾಡಿ, ಬಿಕಾಸ್ ಅವ್ರು ನಿಮಗೆ ಸೊಲ್ಯೂಷನ್ಸ್ನ ಕೊಡ್ತಾರೆ. ಓಕೆ, ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸಿನ ಮನಸ್ಸಲ್ಲಿ ಕಸಿವಿಸಿ ಇರ್ಬೋದು, ಏನೋ ಒಂದು ಕಷ್ಟ ಆಗ್ತಾ ಇರ್ಬೋದು ನಿಮ್ಮೆಲ್ಲರಿಗೂ. ಅದೆಲ್ಲವೂ ಸಹ ತುಂಬ ಒಳ್ಳೆಯ ರೀತಿಯಲ್ಲಿ ಹಾರ್ಮೋನೈಸ್ ಆಗ್ತಾ ಇದೆ, ಬ್ಯಾಲೆನ್ಸಿಗೆ ಬರ್ತಾ ಇದೆ. ಓಕೆ, ಸೊ ಡೋಂಟ್ ವರಿ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಹೈಯರ್ ಅಥಾರಿಟೀಸ್ ನಿಮ್ಮ ಹೆಲ್ಪಿಗೆ ಬರ್ತಾರೆ. ಸೊ ಇಷ್ಟು ದಿನ ನಿಮಗೆ ಯಾರ ಹೆಲ್ಪ್ ಸಿಗದಲೇ ಇರ್ಬೋದು, ಬಟ್ ನಿಮಗೆ ಇಲ್ಲಿ ಹೈಯರ್ ಅಥಾರಿಟೀಸ್ ನಿಮಗೆ ಹೆಲ್ಪನ್ನ ಮಾಡ್ತಾರೆ ಆ್ಯಂಡ್ ನಿಮಗೆ ಆಗೋದಿಲ್ಲ ಆ ರೀತಿಯಲ್ಲಿ ನಿಮಗೆ ಹೆಲ್ಪ್ ಸಿಗುತ್ತೆ. ಓಕೆ, ಬಟ್ ಇಲ್ಲಿ ನನಗೆ ಮೇನ್ಲಿ ಸ್ಟ್ರಾಂಗ್ ಆಗಿ ಸಿಗ್ತಾ ಇರೋ ಒಂದು ವೈಬ್ಸ್ ಏನಿದೆ ಅಂದರೆ, ನಿಮಗೆ ಗುರುವಿನ ರಕ್ಷಣೆ ಬಹಳ ಇದೆ. ಓಕೆ, ಆ ಗುರುವಿನ ರಕ್ಷಣೆ ಇರೋದ್ರಿಂದ ನಿಮ್ಮನ್ನು ಆ ಗುರು ಎಲ್ಲವೂ ಸಹ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಹೈರೋಫೈಂಟ್. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2 ಯಾರು ಪರ್ಪಲ್ ಕಲರ್ ಪೆನ್ನ ಚಾಯ್ಸ್ ಮಾಡಿದ್ದಾರೆ, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ಇಷ್ಟಕ್ಕೊಂದು ಕಾರ್ಡ್ಸ್ನ ತಗೊಳ್ಳೋದಿಲ್ಲ. ಓಕೆ, ನೈಟ್ ಆಫ್ ಸಾರ್ಟ್ಸ್, ಪೇಜ್ ಆಫ್ ಪೆಂಟಕಲ್ಸ್ ಹಾಗೂ 9 ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ತುಂಬ ಖುಷಿಯಾದ ಒಂದು ವಿಚಾರ ಏನಿದೆ ಅಂದರೆ, ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಅಭಿನಂದಿಸಿದೆ. ಏನಕ್ಕೆ ಅಂದರೆ, ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ಮೆಂಟ್ ಆಗೋದಿದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಏನು ಇಷ್ಟು ದಿನ ಕಷ್ಟ ಕಾಲ ಅಂತ ಅಂದ್ಕೊತಿದ್ರಲ್ಲ, ಎಲ್ಲವೂ ಸಹ ಪರಿಹಾರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಅದನ್ನು ನೀವು ಕಷ್ಟ ಕಾಲದಿಂದ ಹೊರಗೆ ಬರ್ತೀರಾ. ಓಕೆ, ಆ್ಯಂಡ್ ತುಂಬ ಬೇಗ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀರಾ. ಆ್ಯಂಡ್ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೋ ಒಂದು ಹೊಸದಾಗಿ ಶುರು ಮಾಡಬೇಕು, ಇನ್ನು ಲೈಫ್ ನಾನು ಮುಂದೆ ತೊಗೊಂಡು ಹೋಗಕೂಡ್ದು. ಅದು ವ್ಯಕ್ತಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಫೈನಾನ್ಸಸ್ ಇರ್ಬೋದು, ಏನೇ ಇರ್ಬೋದು. ನನ್ನ ಜೀವನನ ನನ್ನ ಲೈಫನ್ನು ನಾನು ಯಾವ ರೀತಿ ಕಂಡು ಹಿಡಿಬೇಕೋ ನಾನು ಆ ರೀತಿಯಲ್ಲಿ ಹೋಗಬೇಕು. ಆ ಛಲ ನಿಮ್ಮಲ್ಲಿ ಬರ್ತಾ ಇದೆ. ಓಕೆ, ಪೈಲ್ ನಂಬರ್ 2. ಆ್ಯಂಡ್ ಆ ಛಲ ಬರೋದ್ರಿಂದ ನಿಮ್ಮಲ್ಲಿ ತುಂಬ ಹುಮ್ಮಸ್ಸಿದೆ ಆ್ಯಂಡ್ ತುಂಬ ಸ್ಟ್ರೆಂತ್ ಇದೆ. ಆ್ಯಂಡ್ ಆ ಸ್ಟ್ರೆಂತಲ್ಲಿ ನೀವು ಏನು ಅಚೀವ್ ಮಾಡಬೇಕಂತಿರ್ತೀರಲ್ಲ, ಎಲ್ಲವೂ ಸಹ ನಿಮಗೆ ಸಿಗ್ತಾ ಇದೆ. ಸೊ ನಿಮಗೆ ಇಷ್ಟು ದಿನ ಮೈಟ್ ಬಿ ಒಂದೇನೋ ಸಿಗ್ತಾ ಇರಲಿಲ್ಲ, ಅದು ಸಹ ನಿಮಗೆ ಸಿಗ್ತಾ ಇದೆ. ಆ ಸಹಾಯ ಹಸ್ತನೂ ಸಿಗ್ತಾ ಇದೆ. ಸೊ ಎಲ್ಲವೂ ಸಹ ಚೆನ್ನಾಗಿರೋದ್ರಿಂದ ನಾನು ಹೇಳೋದೇನು ಅಂದರೆ, ನೀವು ಸುಮ್ಮನೆ ಮುಂದೆ ನುಗ್ರಿ ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವೇನು ಅಚೀವ್ ಮಾಡಬೇಕು ಅಂತಿದ್ದೀರಾ ಅದನ್ನು ಅಚೀವ್ ಮಾಡಿ. ಸುಮ್ಮನೆ ಭಯ ಪಡಬೇಡಿ. ಓಕೆ, ಪೈಲ್ ನಂಬರ್ 2. ಸೊ ನೋಡೋಣ ಈಶ್ವರ ಏಂಜಲ್ಸ್ ಯೂನಿವರ್ಸ್. ಆ್ಯಂಡ್ ಇನ್ನು ಕೆಲವರಿಗೆ ನೀವು
ಸ್ಟೂಡೆಂಟ್ ಇರ್ಬೋದು ಆ್ಯಂಡ್ ನಿಮಗೆ ಅನ್ನಿಸ್ತಿರ್ಬೋದು ಯಾವ ರೀತಿಯ ಒಂದು ಕೋರ್ಸ್ ತೊಗೊಳ್ಳಿ, ಏನು ಮಾಡಲಿ, ಇದನ್ನು ನಾನು ಸರಿ ಮಾಡ್ತೀನೋ ಇಲ್ವೋ ಅನ್ನೋದು ನಿಮಗೆ ಭಯ ಇರ್ಬೋದು. ಇಲ್ಲ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರ್ಬೋದು. ಖಂಡಿತ ಭಯ ಬೇಡ, ನಿಮ್ಮ ಮಕ್ಕಳ ಬಗ್ಗೆ ಭಯ ಬೇಡ. ಇಲ್ಲ ಇಲ್ಲಿ ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದರೆ ಖಂಡಿತ ನಿಮ್ಮ ಸ್ಟೂಡೆಂಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಏನೋ ಆಪ್ಷನ್ ತೊಗೊಂಡಿದ್ದೀರಲ್ಲ ಅದರಲ್ಲಿ ನೀವು ಚೆನ್ನಾಗಿ ಆಗ್ತೀರಾ. ಓಕೆ, ಈವನ್ ಬಿಸ್ನೆಸ್ಸಲ್ಲಾಗಲಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ಸೊ ಖಂಡಿತ ಇಷ್ಟು ದಿನ ಏನೇ ಕಷ್ಟ ಕಾಲ ಇದ್ರೂ ಅದು ಸರಿ ಹೋಗ್ತಾ ಇದೆ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, 9 ಆಫ್ ಸೋರ್ಟ್ಸ್, ಟಾವರ್ ಕಾರ್ಡ್. ಓಕೆ, ನಿಮ್ಮ ಲೈಫಲ್ಲಿ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ನಿಮ್ಮ ಕಣ್ಮುಂದೆ ಬರುತ್ತೆ. ಆ್ಯಂಡ್ ಮೈಟ್ ಬಿ ನೀವು ಇಷ್ಟು ದಿನ ಮುಚ್ಚಿಟ್ಟಿರೋ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗೋ ಸಾಧ್ಯತೆಗಳಿದೆ. ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಇರ್ಬೋದು. ಆ್ಯಂಡ್ ಅವರು ಬೇರೆಯವ್ರ ಮುಂದೆ ತುಂಬಾ ಸಾಫ್ಟಾಗಿರ್ತಾರೆ, ತುಂಬಾ ಜೆನ್ಯೂನ್ ಆಗಿರ್ತಾರೆ. ಆ್ಯಂಡ್ ಬಟ್ ಎಲ್ಲ ಒಂದು ಕಡೆ ನಿಮಗೆ ಗೊತ್ತಿದೆ ಆ ಪರ್ಸನ್ ಹೇಗೆ ಅಂತ. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಸಿಚುವೇಶನ್ ಚೆನ್ನಾಗಿಲ್ಲ, ಬಟ್ ಯಾರೋ ನಿಮ್ಮನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ, ಆ ಹೆಲ್ಪು ತೊಗೊಳ್ತಾ ಇಲ್ಲ. ಸೊ ನೀವು ಆ ಹೆಲ್ಪನ್ನ ನೀವು ತೊಗೊಂಡಿಲ್ಲ ಅಂದರೆ ಖಂಡಿತ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲವೂ ಸಹ ಕಳಚಿ ಬೀಳೋ ಸಾಧ್ಯತೆಗಳು ಇದೆ. ಸೊ ನಿಮಗೆ ಆ ಪರ್ಸನ್ ಆ ಹೆಲ್ಪ್ ಜೆನ್ಯೂನ್ ಅನಿಸಿದ್ರೆ ಖಂಡಿತ ತಗೊಳ್ಳಿ. ಓಕೆ, ಸೊ ನೋಡೋಣ ಇಲ್ಲಿ 9 ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು. ಸೊ ಪ್ಲೀಸ್ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ 9 ಆಫ್ ಸಾರ್ಟ್ಸ್ನ ಕ್ಲಾರಿಫೈ ಮಾಡಿ. ಪ್ಲೀಸ್ 9 ಆಫ್ ಸಾರ್ಟ್ಸ್ನ ಕ್ಲಾರಿಫೈ ಮಾಡಿ. ಏಸ್ ಆಫ್ ಕಪ್ಸ್. ಓಕೆ, ಸೊ ಮೈಟ್ ಬಿ ಇಲ್ಲಿ ನಿಮ್ಮ ಲೈಫಲ್ಲಿ ಆಪ್ಷನ್ಸ್ ಇದೆ. ಯಾವ ಪರ್ಸನ್ನ ನಾನು ಚಾಯ್ಸ್ ಮಾಡಬೇಕು, ಇಲ್ಲ ಯಾವ ಒಂದು ಸಿಚುವೇಶನ್ನ ನಾನು ತೊಗೊಬೇಕು ಅನ್ನೋ ಒಂದು ಸ್ಟ್ರೆಸ್ ಬಹಳ ಇದೆ ನಿಮಗೆ. ಆ್ಯಂಡ್ ಆ ಸ್ಟ್ರೆಸ್ಸಿಂದ ನಿಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು, ನಿಮ್ಮ ಲವ್ ಲೈಫ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅದೆಲ್ಲ ಒಂದು ಎಲ್ಲೋ ಒಂದು ಕಡೆ ನಿಮ್ಮಿಂದ ಅದು ಹಾಳಾಗೋ ಚಾನ್ಸಸ್ ಇದೆ. ಸೊ ನಿಮಗೆ ಒಂದು ಹೆಲ್ಪ್ ಸಿಗ್ತಾ ಇದೆ ಅಂದಮೇಲೆ ಖಂಡಿತ ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲೋ ಒಂದು ಕಡೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ತೊಗೊತೀವಿ. ಸೊ ಸ್ವಾಭಿಮಾನ ಅನ್ನೋದಕ್ಕಿಂತ ಅದರಲ್ಲಿ ಯಾವ ಒಂದು ಸಿಚುವೇಶನಲ್ಲಿ ನಾವು ಇರ್ತೀವಲ್ಲ, ಆ ಒಂದು ಸಿಚುವೇಶನಲ್ಲಿ ಒಬ್ಬರ ಹೆಲ್ಪ್ ತೊಗೊಂಡು ನಾವು ಬಂದಮೇಲೆ ನಾನು ಎಲ್ಲರೂ ನಿಮ್ಮ ಸ್ವಾಭಿಮಾನ ಪಕ್ಕಕ್ಕಿಟ್ಟು ನೀವು ಹೆಲ್ಪ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅವರು ಜೆನ್ಯೂನ್ ಆಗಿದ್ದಾರೆ. ಆ್ಯಂಡ್ ತುಂಬ ಜನ ಹೆಲ್ಪ್ ಮಾಡಿ ಹೇಳ್ತಾರೆ, ನಾನು ಹೆಲ್ಪ್ ಮಾಡಿದೆ ಅವರಿಗೆ, ನಾನು ಹೆಲ್ಪ್ ಮಾಡಿದೆ, ನಾನು ಅವರಿಗೆ ಹೀಗೆ ಮಾಡಿದೆ ಅಂತ. ಬಟ್ ಈ ವ್ಯಕ್ತಿ ಆ ರೀತಿ ಇಲ್ಲ. ಓಕೆ, ಸೊ ನಿಮ್ಮ ತಲೆಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಇಟ್ಕೊಂಡಿದ್ದೀರಾ. ನಿಮಗೆ ಹೆಲ್ಪ್ ಇದೆ, ನ್ಯೂ ಬಿಗಿನಿಂಗ್ಸ್ ಇದೆ. ಸೊ ನೀವು ಅಂದ್ಕೊಳ್ತಾ ಇರ್ಬೋದು ನನ್ನ ಲೈಫ್ ಇಲ್ಲೇ ಎಂಡ್ ಆಗಿಬಿಟ್ಟಿದೆ ಅಂತ. ಖಂಡಿತ ಇಲ್ಲ. ಓಕೆ, ಸೊ ಅದರಿಂದ ಹೊರಗೆ ಬರೋ ಎಲ್ಲ ಒಂದು ಮಾರ್ಗಗಳು ನಿಮಗಿದೆ. ಓಕೆ, ಫೈಲ್ ನಂಬರ್ 2 ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ. ಫೈಲ್ ನಂಬರ್ 2, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 2 ಮೆಸೇಜಸ್ ಕೊಡಿ. ಕ್ವೀನ್ ಆಫ್ ವಾಂಡ್ಸ್, ಪೇಜ್ ಆಫ್ ಸಾರ್ಟ್ಸ್ ಹಾಗೂ ಲವರ್ಸ್ ಕಾರ್ಡ್. ಓಕೆ, ಫೈಲ್ ನಂಬರ್ 2 ನಾನಿಲ್ಲಿ ನಿಮಗೆ ಬಾಟಮ್ ಆಫ್ ದ ಡೆಕ್ ಇಲ್ಲಿ ಜಜ್ಮೆಂಟ್ ಕಾರ್ಡ್ ಇದೆ. ಸೊ ಜಜ್ಮೆಂಟ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನೀವು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಫೈಟ್ ಮಾಡ್ತಾ ಇದ್ದೀರಾ, ಇಲ್ಲ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ತುಂಬಾ ಅನುಮಾನಗಳು ಇದೆ. ಓಕೆ, ಇಲ್ಲ ನೀವು 2 ಆಪ್ಷನ್ಸಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇಲ್ಲ, ಒಬ್ಬರನ್ನ ನೀವು ಡೌಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಒಂದು ಕಡೆ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ. ಬಟ್ ಯಾರೋ ನಿಮ್ಮನ್ನು ಇಲ್ಲಿ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಮಿಸ್ಲೀಡ್ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಮೇ ಬಿ ನೀವು ಒಬ್ಬ ರೈಟ್ ಪರ್ಸನ್ನ ಚಾಯ್ಸ್ ಮಾಡ್ಕೊಂಡಿದ್ದೀರಾ, ಆ್ಯಂಡ್ ಇನ್ನೊಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಿದ್ದಾರೆ, ಅವರು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಕನ್ಫ್ಯೂಸ್ ಆಗಬೇಡಿ. ಓಕೆ, ಮೈಟ್ ಬಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಬರುತ್ತೆ, ಆ್ಯಂಡ್ ಆ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಿಮ್ಮ ಡಿಸಿಷನ್ಸ್ನ ತಗೊಳ್ಳಿ. ಅದು ನಿಮ್ಮ ಲೈಫಲ್ಲಿ ಇರೋ ಒಬ್ಬ ಫೀಮೇಲ್ ಇರ್ಬೋದು, ಮೇಲ್
ಇರ್ಬೋದು, ಮಕ್ಕಳಿರ್ಬೋದು. ಸೊ ಆ ಇನ್ಫಾರ್ಮೇಷನ್ಸ್ ಬರೋದ್ರಿಂದ ಆ ಇನ್ಫಾರ್ಮೇಷನ್ ಒಳ್ಳೇದು ಚೆನ್ನಾಗಿರುತ್ತೆ, ಬಟ್ ಇನ್ಫಾರ್ಮೇಷನ್ನ ತಗೊಳ್ಳಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಾಟಮ್ ಆಫ್ ದ ಡೆಕ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಎಲ್ಲ ಫೈನಲೈಸೇಷನಿಗೆ ಬರ್ತಾ ಇದೆ. ಆ್ಯಂಡ್ ಎಲ್ಲವೂ ಸಹ ಎಲ್ಲೋ ಒಂದು ಕಡೆ ನೀವು ಏನೋ ಒಂದು ಲೆಟ್ ಗೋ ಮಾಡಬೇಕಾಗಿದೆ. ಸೊ ಏನೋ ಒಂದು ಬಿಟ್ಟರೆ ಮಾತ್ರ ನಿಮಗೆ ಒಂದು ಹೊಸ ಅಧ್ಯಾಯ ಶುರು ಆಗೋದು. ಓಕೆ, ಸೊ ದಯವಿಟ್ಟು ಅದನ್ನು ಮಾಡಿ. ಓಕೆ, ಫೈಲ್ ನಂಬರ್ 1 ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್. ಫೈಲ್ ನಂಬರ್ 2 ಎರಡರ ಮೆಸೇಜಸ್ ಕೊಡಿ. ಫೈಲ್ ನಂಬರ್ 2 ಮೆಸೇಜಸ್ ಕೊಡಿ. ಎಕ್ಸ್ಪೆಕ್ಟ್ ಅ ಪವರ್ಫುಲ್ ಚೇಂಜ್. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೋಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಲೈಫಿನ ಒಂದು ಕರ್ಮ. ಓಕೆ, ಸೊ ಆ ಪವರ್ಫುಲ್ ಚೇಂಜ್ ನಿಮ್ಮ ಲೈಫಿಗೆ ಏನಕ್ಕೆ ಬರ್ತಾ ಇದೆ ಅಂದರೆ, ನೀವು ಮುಂದೆ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಆ ಚೇಂಜಸ್ನ, ಆ ಬದಲಾವಣೆಗಳನ್ನು ನೀವು ಖಂಡಿತ ಸ್ವೀಕಾರ ಮಾಡಿ. ಆ್ಯಂಡ್ ಕೆಟ್ಟದನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಯಾವಾಗ ಒಳ್ಳೆಯದನ್ನು ಸ್ವೀಕಾರ ಮಾಡ್ತೀವಲ್ಲ, ಕೆಟ್ಟದನ್ನು ಸಹ ಸ್ವೀಕಾರ ಮಾಡಬೇಕು ಅಲ್ವಾ? ಹಾಗೆ ನಿಮ್ಮ ಪಾಠನ ನೀವು ಸ್ವೀಕಾರ ಮಾಡಿ, ಆ್ಯಂಡ್ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ಆ್ಯಂಡ್ ನಿಮ್ಮ ಲೈಫನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ, ಫೈಲ್ ನಂಬರ್ 2. ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಫೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2ರ ಮೆಸೇಜಸ್ ಕೊಡಿ. ಸಿಕ್ಸ್ತ್ ಚಕ್ರ ಆರ್ಕೇಂಜಲ್ ಮೆಟಟ್ರಾನ್. ಓಕೆ, ಸೊ ಸಿಕ್ಸ್ತ್ ಚಕ್ರ ಇಲ್ಲಿ ಥರ್ಡ್ ಐ ಚಕ್ರನ ಹೇಳ್ತಾ ಇದೆ. ಆ್ಯಂಡ್ ಅಗೇನ್ ಇದು ಇಂಟ್ಯೂಷನ್ನಿಗೆ ಸಂಬಂಧಪಟ್ಟ ಕಾರ್ಡ್. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ನಿಮ್ಮನ್ನು ಯಾರೂ ಸಹ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಇಂಟ್ಯೂಷನ್ ವರ್ಕ್ ಆಗ್ತಾ ಇದೆ, ಅದನ್ನು ನೀವು ನಂಬ್ತಾ ಇಲ್ಲ. ಓಕೆ, ಸೊ ಖಂಡಿತ ಅದನ್ನು ನಂಬಿ. ಆ್ಯಂಡ್ ಕೆಲವೊಂದು ವಿಚಾರಗಳು ನಿಮ್ಮ ಲೈಫಲ್ಲಿ ಆಗೋಗಿದೆ, ಆ್ಯಂಡ್ ಆ ವಿಚಾರಗಳನ್ನು ಪದೇ ಪದೇ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಸೊ ನೀವೇನು ನೋಡಿದ್ದೀರಲ್ಲ, ಏನು ಕೇಳಿದ್ದೀರಲ್ಲ, ಮೈಟ್ ಬಿ ಇಲ್ಲಿ ತುಂಬ ಜನ ಡೌಟ್ ಪಡ್ತಾ ಇದ್ದೀರಾ. ಸೊ ನಾನು ಸುಮ್ಮನೆ ಅದನ್ನು ನನ್ನ ಭ್ರಮೆ ಇರ್ಬೋದು ಅಂತ, ಬಟ್ ಅದು ಖಂಡಿತ ನಿಜ ಆಗಿರುತ್ತೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ನ ಎಲ್ಲೋ ಒಂದು ಕಡೆ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಆ್ಯಂಗ್ಸೈಟಿ, ಎಸ್ ಅಗೇನ್ ಆ್ಯಂಗ್ಸೈಟಿ ಬಂದಿದೆ. ಸೊ ಆ್ಯಂಗ್ಸೈಟಿ ಕಾರ್ಡ್ ನಿಮಗೆ 2 ಸತಿ ಬರ್ತಾ ಇದೆ. ವಿನಾಕಾರಣ ನೀವು ಸುಮ್ಮನೆ ಯಾವುದೋ ಒಂದು ಮೂಡಿಗೆ ಹೋಗ್ತಾ ಇದ್ದೀರಾ. ಅದು ಆ್ಯಕ್ಚುಲಿ ನಿಮಗೆ ಹ್ಯಾಬಿಟ್ ಆಗ್ತಾ ಇದೆ. ಸೊ ಇವತ್ತು ನಾನು ಅತ್ತಿಲ್ವಾ, ಇವತ್ತು ನಾನು ಬೇಜಾರು ಮಾಡ್ಕೊಂಡಿಲ್ವಾ ಅನ್ನೋ ರೀತಿಯಲ್ಲಿದೆ. ಪ್ಲೀಸ್ ಅದರಿಂದ ಹೊರಗೆ ಬನ್ನಿ. ಓಕೆ, ಆ ರೀತಿಯ ಒಂದು ಪ್ಯಾಟ್ರನ್ ಏನಿದೆಯಲ್ಲ ಅದು ಸರಿ ಇಲ್ಲ. ಫೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ನೀವು ಪದೇ ಆ್ಯಂಗ್ಸೈಟಿ ಒಂದು ಮೋಡಲ್ಲಿ ಹೋದರೆ ನಿಮ್ಮ ನಿಮ್ಮ ಒಂದು ಇಂಟ್ಯೂಷನ್ ಬ್ಲಾಕ್ ಆಗಿಬಿಡುತ್ತೆ. ಓಕೆ, ಸೊ ಖಂಡಿತ ನಿಮ್ಮ ಇಂಟ್ಯೂಷನ್ನ ಬ್ಲಾಕ್ ಮಾಡ್ಕೊಬೇಡಿ. ಅನ್ನೆಸೆಸರಿ ವರಿ ಬೇಡ. ಫೈಲ್ ನಂಬರ್ 2. ಮೈ ಗುಡ್ನೆಸ್, ಫೋರ್ತ್ ಚಕ್ರ ಆರ್ಕ್ಯಾಂಜಲ್ ರಾಫಾಯಲ್. ನಿಮ್ಮ ಹೆಲ್ತ್ ವಿಚಾರ ಇಲ್ಲಿ ತುಂಬಾ ಡಿಟೀರಿಯೇಟ್ ಆಗ್ತಾ ಇದೆ, ಅಂದರೆ ತುಂಬಾ ಕೆಳಗೆ ಬೀಳ್ತಾ ಇದೆ. ಸೊ ನಿಮ್ಮ ಹೆಲ್ತನ್ನ ತುಂಬ ಗಮನಕ್ಕೆ ತೊಗೊಬೇಕು. ಬಿಕಾಸ್ ಇಲ್ಲಿ ಮೆಂಟಲ್ ಹೆಲ್ತು ಬರುತ್ತೆ, ಫಿಸಿಕಲ್ ಹೆಲ್ತು ಬರುತ್ತೆ, ಎಲ್ಲವೂ ಸಹ ಬರುತ್ತೆ. ಆ್ಯಂಡ್ ಅದನ್ನು ನೀವು ನೆಗ್ಲೆಕ್ಟ್ ಮಾಡಕೂಡ್ದು. ಈವನ್ ನಿಮ್ಮ ಹಾರ್ಟ್ ಚಕ್ರನೂ ಇಲ್ಲಿ ಬ್ಲಾಕ್ ಆಗ್ತಾ ಇದೆ. ಬಿಕಾಸ್ ಆ್ಯಂಗ್ಸೈಟಿ ಬಹಳ ಇದೆ. ಮೈಟ್ ಬಿ ನಿಮ್ಮ ಫ್ಯೂಚರ್ ಬಗ್ಗೆ ಇರ್ಬೋದು, ಫ್ಯೂಚರ್ ಸ್ಪೌಸ್ ಬಗ್ಗೆ ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಇರ್ಬೋದು, ಏನೇ ಇರ್ಬೋದು, ನಿಮಗೆ ಆ್ಯಂಗ್ಸೈಟಿ ಬಹಳ ಇದೆ. ಸೊ ಆ ಆ್ಯಂಗ್ಸೈಟಿಯಿಂದ ಹೊರಗೆ ಬಂದು ಕೆಲವೊಂದು ವಿಚಾರಗಳನ್ನು ನೀವು ನೋಡಬೇಕಾಗಿದೆ. ಅದಕ್ಕೋಸ್ಕರ ನಿಮಗೆ ಈ ಒಂದು 6th ಚಕ್ರ ಬಂದಿರೋದು. ಓಕೆ, ಸೊ 3ನೇ ಕಣ್ಣು ನೋಡೋ ಒಂದು ದೃಷ್ಟಿ ಏನಿರುತ್ತೆ ಅಲ್ಲ, ಅದು ಬೇರೆ ರೀತಿಯ ಒಂದು ಆ್ಯಂಗಲಲ್ಲಿ ಇರುತ್ತೆ. ಡೋರ್ ಟು ಸ್ಪಿರಿಟ್. ಸೊ ಆ್ಯಂಗ್ಸೈಟಿಯಿಂದ ನೀವು ಡೋರ್ ಟು ಸ್ಪಿರಿಟಿಗೆ ಏನಕ್ಕೆ ಬರಬೇಕು ಅಂದರೆ, ನಿಮ್ಮ ಸ್ಪಿರಿಚುಯಾಲಿಟಿನ ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕಾಗಿದೆ ಇಲ್ಲಿ. ಓಕೆ, ಸೊ ದೇವರ ನಾಮ ಹಾಡೋದು, ಇಲ್ಲ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋದು, ಇಲ್ಲ ಯೋಗ ಮಾಡೋದು, ಇಲ್ಲ ಸ್ವಲ್ಪ ಹೊತ್ತು ಪಾರ್ಕಿಗೆ ಹೋಗೋದು, ವಾಕಿಂಗ್ ಮಾಡೋದು, ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡೋದು, ನಿಮ್ಮ ವಾರ್ಡ್ರೋಬ್ನ ಚೇಂಜ್ ಮಾಡೋದು,
ನಿಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಯಾವುದೇ ರೀತಿಯ ಒಂದು ಕ್ರಿಯೇಟಿವಿಟಿ ಇರ್ಬೋದು. ಸೊ ನಿಮಗೆ ಏನು ಚೇಂಜಸ್ ಮಾಡಲಿಕ್ಕೆ ಇಷ್ಟಪಡುತ್ತೀರೋ ಅದನ್ನು ನೀವು ಮಾಡಿ. ಓಕೆ, ಫೈಲ್ ನಂಬರ್ 2. ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವ ರೀತಿ ಇದೆ. ಫೈಲ್ ನಂಬರ್ 2, ಮೈ ಗುಡ್ನೆಸ್. ಸೊ ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಬಟ್ ಸೊ ನಾನು ಇಷ್ಟಕ್ಕೊಂದು ಕಾರ್ಡ್ಸ್ ನಾನು ತೊಗೊಳಿಕ್ಕೆ ಆಗೋದಿಲ್ಲ. ಸೊ ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್. ಆ್ಯಂಡ್ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಹತ್ರ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಬಟ್ ಅದನ್ನು ನಿಮ್ಮ ಆ್ಯಂಗ್ಸೈಟಿಯಿಂದ ನೀವು ಏನು ಮಾಡ್ತಾ ಇದ್ದೀರಾ, ಬ್ಲಾಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಡೋಂಟ್ ಬ್ಲಾಕ್ ಇಟ್. ಫೈಲ್ ನಂಬರ್ 2. ಓಕೆ, ಸೊ ಜಸ್ಟ್ ಅ ಸೆಕೆಂಡ್, ಕಾರ್ಡ್ಸ್ ಬಿದ್ದಿದೆ. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 2 ಬ್ಲೆಸ್ಸಿಂಗ್ಸ್ ಕೊಡಿ. ಓಕೆ, ಪೇಗರ್ಸ್, ಓಪನ್ ಯುವರ್ ಹಾರ್ಟ್ ಟು ಲವ್ ಆ್ಯಂಡ್ ಜಾಯ್. ಸೊ ನಿಮಗೆ ಪ್ರೀತಿ ಬಗ್ಗೆ ಭಯ ಇರ್ಬೋದು, ಫ್ಯಾಮಿಲಿಗಳ ಬಗ್ಗೆ ಭಯ ಇರ್ಬೋದು, ಯಾವುದೇ ರೀತಿಯ ಭಯನ ನೀವು ತೆಗೆದುಹಾಕಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಬರ್ತಾ ಇದೆಯಲ್ಲ, ಅದು ತುಂಬ ಒಳ್ಳೆ ಬದಲಾವಣೆಗಳು ಬರ್ತಾ ಇದೆ. ಆ್ಯಂಡ್ ಈ ಚಿತ್ರನ ನೀವು ನೋಡೋದಾದರೆ ಈ ಒಂದು ಯೂನಿಕಾರ್ನ್ ಹಾರ್ಟನ್ನು ನೀವು ನೋಡ್ಬೋದು. ಆ್ಯಂಡ್ ನಾನು ನಿಮಗೆ ಹೇಳಿರೋ ಥರ ನಿಮ್ಮ ಹಾರ್ಟ್ ಬ್ಲಾಕ್ ಆಗಿದೆ. ಸೊ ನೀವು ಎಷ್ಟು ಬೇಗ ನಿಮ್ಮ ಬ್ಲಾಕೇಜಸ್ನ ತೆಗಿತೀರಲ್ಲ ಅಷ್ಟೇ ನಿಮಗೆ ಒಳ್ಳೆಯದು. ಓಕೆ, ಸೊ ನಿಮ್ಮ ಮೆಡಿಟೇಷನ್ ಇರ್ಬೋದು, ಏನೇ ಇರ್ಬೋದು, ಸ್ಪಿರಿಚುವಲ್ ಗ್ರೋತ್ ಇರ್ಬೋದು, ಅದರ ಕಡೆ ಒಂದು ಸ್ವಲ್ಪ ಗಮನ ಕೊಡಿ, ನಿಮ್ಮ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ, ಬ್ರೈಟಾಗಿದೆ. ಆ್ಯಂಡ್ ತುಂಬಾ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ಸೊ ಅದನ್ನು ನೀವು ನೋಡಿ ಅನ್ನೋದು ಈ ಕಾರ್ಡ್ಸ್, ಈ ಬ್ಲೆಸ್ಸಿಂಗ್ಸ್ ಹೇಳ್ತಾ ಇದೆ. ಓಕೆ, ಸೊ ಬ್ಲೆಸ್ಸಿಂಗ್ಸ್ಗಳು ತುಂಬ ಇದೆ. ಅದನ್ನು ದಯವಿಟ್ಟು ಕೈ ಅಗಲ ಮಾಡಿ ಆ್ಯಂಡ್ ಬನ್ನಿ ಅಂತ ಕರೀರಿ. ಓಕೆ, ಸೊ ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಫೈಲ್ ನಂಬರ್ 3, ಯಾರು ಈ ಬ್ಲೂ ಕಲರ್ ಬ್ರಷ್ನ ಚಾಯ್ಸ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ಕಾರ್ಡಲ್ಲಿ ನೋಡೋಣ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಯಾವುದಿದೆ ಆ್ಯಂಡ್ ಅದು ಏನಂತ ಹೇಳ್ತಾ ಇದೆ ಅನ್ನೋದನ್ನು. ಓಕೆ, ಸೊ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ 7 ಆಫ್ ಪೆಂಟಕಲ್ಸ್. ಓಕೆ, ಸೊ ನಿಮಗೆ ಗೊತ್ತಿಲ್ದಿರೋ ವಿಚಾರ ಏನು ಅಂದರೆ ಅದು ಒಬ್ಬ ಪರ್ಸನ್ನಿನ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಟೈಮ್ ಇರ್ಬೋದು, ಪ್ರೀತಿ ಇರ್ಬೋದು, ಇಲ್ಲ ಕೆಲವೊಂದು ದುಡ್ಡಿನ ವಿಚಾರ ಇರ್ಬೋದು, ಫೈನಾನ್ಸಸ್, ಬಿಸ್ನೆಸ್ ಏನೇ ಇರ್ಬೋದು, ಎಲ್ಲೋ ಒಂದು ಕಡೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ಒಂದು ವೆಯ್ಟಿಂಗ್ ಏನಿದೆ ಅಲ್ಲ, ಏನು ನೀವು ಗ್ರೋ ಮಾಡ್ತಾ ಇದ್ದೀರಾ, ಏನನ್ನು ನೀವು ಬೆಳೆಸ್ತಿದ್ದೀರಲ್ಲ, ಅದಕ್ಕೋಸ್ಕರ ಅದು ಒಂದು ಫುಲ್ ಇದಕ್ಕೆ ಬರೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಅದು ಬರುತ್ತಾ ಇಲ್ವಾ ಅನ್ನೋದನ್ನು ನಾವು ಕಾರ್ಡ್ಸಲ್ಲಿ ನೋಡೋಣ. ಬಿಕಾಸ್ ಈ ಒಂದು ಕಾರ್ಡ್ ವೇಟಿಂಗ್ನ ತೋರಿಸುತ್ತೆ. ಹಾಗೂ ನೀವು ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ದೀರಲ್ಲ ಅದು ಕರೆಕ್ಟಾಗಿ ನಿಮಗೆ ಪ್ರತಿಫಲ ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾವು ಕಾರ್ಡ್ಸ್ನ ಕ್ಲಾರಿಫೈ ಮಾಡಿ ಇಲ್ಲಿ ನೋಡಬೇಕಾಗತ್ತೆ. ಸೊ ಫೈಲ್ ನಂಬರ್ 3 ನೀವು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಜಡ್ಜ್ಮೆಂಟ್ ಕಾರ್ಡ್ ಕಾಣಿಸ್ತಾ ಇದೆ. ಸೊ ಮೈಟ್ ಬಿ ನೀವು ಫೈನಲೈಸೇಷನ್ಗೆ ಕಾಯ್ತಾ ಇದ್ದೀರಾ. ಮೈಟ್ ಬಿ ಇಲ್ಲಿ ತುಂಬ ಜನ ನಿಮ್ಮ ಪರ್ಸನ್ ವಾಪಸ್ ಬರಲಿ, ಇಲ್ಲ ನಿಮ್ಮ ದುಡ್ಡು ವಾಪಸ್ ಬರಲಿ, ಇಲ್ಲ ನಿಮ್ಮ ಕೋರ್ಟ್ ಕೇಸ್ ಇರ್ಬೋದು, ಇಲ್ಲ ಏನೋ ಒಂದು ಲೀಗಲ್ ಮ್ಯಾಟರ್ಸ್ ಇರ್ಬೋದು, ಡೈವೋರ್ಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಆ್ಯಂಡ್ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಅನಿಸುತ್ತೆ ಸ್ವಲ್ಪ ಜನ ಇಲ್ಲಿ. ಓಕೆ, ಸೊ ನೋಡೋಣ ಯಾವ ರೀತಿಯ ಒಂದು ಕಾರ್ಡ್ಸ್ ಬರುತ್ತೆ ನಿಮಗೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3 ಅವರ ಕಾರ್ಡ್ಸ್ ಕೊಡಿ. ಓಕೆ, ಸೊ 7 ಆಫ್ ವಾಂಡ್ಸ್, ದ ವರ್ಲ್ಡ್ ಕಾರ್ಡ್. Okay, High Priestess card. Okay, so ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಲ್ಲ ಆ ಪರ್ಸನ್ ಖಂಡಿತ ಬರ್ತಾರೆ. ಆ್ಯಂಡ್
ಪರ್ಸನ್ ಬರೋ ಮುಂಚೆನೇ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಎಷ್ಟು ಪಾಸಿಟಿವ್ ಚೇಂಜಸ್ ಆಗುತ್ತೆ ಅಂದರೆ ನಿಮ್ಮ ಲೈಫಿನ ನಿರ್ಧಾರಗಳನ್ನು ನೀವು ತೊಗೊಳಕ್ಕೆ ಶುರು ಮಾಡ್ತೀರಾ. ಓಕೆ, ಮೈಟ್ ಬಿ ನಿಮಗೆ ಗೊತ್ತಿರುತ್ತೆ ಆ ಪರ್ಸನ್ ಸರಿ ಇದ್ದಾರೆ ಇಲ್ವಾ ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ನೀವು ಎಷ್ಟು ಬೆಳೀತಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ಓಕೆ, ಸೊ ಈಗ ನಿಮ್ಮ ಲೈಫಲ್ಲಿ ಬೆಳವಣಿಗೆ ಇಲ್ಲದೆ ಇರ್ಬೋದು, ಆ ವಿಷಯ ನೀವು ನೋಡ್ದಲೇ ಇರ್ಬೋದು. ಆದರೆ ಮುಂದೊಂದು ದಿನ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ವಾಪಸ್ ಬರ್ತಾ ಇರ್ಬೋದು ಆ್ಯಂಡ್ ಆ ವ್ಯಕ್ತಿ ನಿಮಗೆ ಬೇಡ. ಓಕೆ, ಬಿಕಾಸ್ ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ ನಿಮಗೆ ಯಾರು ಬೇಕು ಅನ್ನೋದನ್ನು. ಈವನ್ ಅದು ಬಿಸ್ನೆಸ್ ವೆಂಚರ್ ಇರ್ಬೋದು, ಫೈನಾನ್ಸಸ್ ಇರ್ಬೋದು, ಯಾವುದೇ ರೀತಿಯ ಒಂದು ಸಿಚುವೇಶನ್ ಇರ್ಬೋದು. ಬಟ್ ಇಲ್ಲಿ ಖಂಡಿತ ನಿಮಗೆ ತುಂಬ ನಾಲೆಡ್ಜ್ ಇದೆ, ನಿಮ್ಮ ಇಂಟ್ಯೂಷನ್ ಪವರ್ ಡ್ಯಾಮ್ ಗುಡ್ ಇದೆ. ಮೈಟ್ ಬಿ ನೀವು ತುಂಬ ಚೆನ್ನಾಗಿ ಜನರನ್ನ ಅರ್ಥ ಮಾಡ್ಕೊತೀರಾ. ಆ್ಯಂಡ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ಬ್ಲಾಕ್ ಮಾಡಿದ್ರು, ಬಟ್ ಅದನ್ನೆಲ್ಲವೂ ಸಹ ನೀವು ತುಂಬ ಟೈಮ್ನ ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡೋದನ್ನು ಕಮ್ಮಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಆ ವಿಚಾರ ನಿಮಗೆ ಗೊತ್ತಿಲ್ಲ, ಬಟ್ ನೀವು ಅದನ್ನು ಮಾಡ್ತೀರಾ. ಓಕೆ, ಪಾಯಿಂಟ್ ನಂಬರ್ 3. ಆ್ಯಂಡ್ ಈ ಒಂದು ವಿಷಯದಲ್ಲಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಬಿಕಾಸ್ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಬಟ್ ಎದುರುಗಡೆ ಇರೋರು ಇಲ್ಲ ಆ ಒಂದು ಸಿಚುವೇಶನ್ ನಮಗೆ ಸರಿ ಹೋಗಿಲ್ಲ ಅಂದರೆ ನಾವು ಏನು ಮಾಡೋಣ ಅಲ್ವಾ? ಸೊ ನೋಡೋಣ. ಹೈ ಪ್ರಿಸ್ಟೆಸ್ ಕಾರ್ಡ್. ಓಕೆ, ಜಜ್ಮೆಂಟ್ ಕಾರ್ಡ್ ಬಾಟಮ್ ಆಫ್ ದ ಡೆಕ್ ಅಂತ ಹೇಳಿದೆ. ಸೊ ಜಜ್ಮೆಂಟ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಒಂದು ವಿಷಯದಲ್ಲಿ ನೀವೇ ಒಂದು ಫೈನಲ್ ಡಿಸಿಷನ್ ಮೇಕರ್ ಆಗಿರ್ತೀರ. ಬಿಕಾಸ್ ನಿಮಗೆ ಲೈಫಲ್ಲಿ ತುಂಬ ಏರುಪೇರುಗಳನ್ನು ನೋಡಿರ್ತೀರ. ಆ್ಯಂಡ್ ರೈಟ್ ನಾವು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಇರ್ಬೋದು, ನಿಮ್ಮ ಲೈಫ್ ಇರ್ಬೋದು, ಅದನ್ನು ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದೀರಾ. ಓಕೆ, ಪಾಯಿಂಟ್ ನಂಬರ್ 3. ಹಾಗಾಗಿ ನಿಮ್ಮ ಲೈಫಲ್ಲಿ ಯಾರೇ ಬರಲಿ ಅವ್ರನ್ನ ನೀವು ಕ್ಷಮಿಸ್ತೀರಾ, ಆದರೆ ಅವರನ್ನು ನೀವು ಮತ್ತೆ ನಿಮ್ಮ ಲೈಫ್ ಒಳಗೆ ಕರ್ಕೊಳ್ಳೋದಿಲ್ಲ. ಓಕೆ, ಸೊ ಮತ್ತೆ ಯಾವ ವಿಷಯ? ಫೈಲ್ ನಂಬರ್ 3 ಪ್ಲೀಸ್. ಫೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಫೈಲ್ ನಂಬರ್ 3 ಅವರ ಮೆಸೇಜಸ್ ಕೊಡಿ. 4 ಆಫ್ ಕೊನೆಗೂ ಮೂನ್ ಕಾರ್ಡ್ ಬಂತು. ಓಕೆ, ಸೊ ಮೂನ್ ಕಾರ್ಡ್ ನೋಡಿದ್ದೆ. ಓಕೆ, ಕಿಂಗ್ ಆಫ್ ವಾಂಡ್ಸ್. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಿದೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವು ಬೇರೆ ಕಡೆ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಹೆಲ್ತ್ ಮೇಲೆ ಮಾಡ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಮಾಡ್ತಾ ಇಲ್ಲ ನಿಮ್ಮ ತಾಯಿ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಸೊ ನಿಮ್ಮ ಟೈಮನ್ನು ನೀವು ತುಂಬ ದುಡ್ಡು ದುಡಿಯೋದಾಗಲಿ, ಇರೋ ದುಡ್ಡನ್ನು ಜೋಪಾನ ಮಾಡೋದಾಗಲಿ, ಅದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಹೊರತು ನಿಮ್ಮ ಲೈಫಲ್ಲಿ ಬೇರೆ ರೀತಿಯ ಒಂದು ಒಳ್ಳೆ ಜರ್ನಿ ಇದೆ, ಅದನ್ನು ನೀವು ನೋಡ್ತಾ ಇಲ್ಲ. ಆ್ಯಂಡ್ ಕೆಲವರಿಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ ನೀವು 2 ವ್ಯಕ್ತಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಆ್ಯಂಡ್ 2 ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ತುಂಬ ಮ್ಯಾನಿಪ್ಯುಲೇಟಿವ್ ಇದ್ದಾರೆ. ಓಕೆ, ಸಪೋಸ್ ನೀವು ಒಂದು ಸಿಚುವೇಷನಲ್ಲಿ ಇದ್ದೀರಾ ಆ್ಯಂಡ್ ನಿಮಗೆ 2 ವ್ಯಕ್ತಿ ಮುಂದ್ಗಡೆ ಕಾಣಿಸ್ತಾ ಇದ್ದಾರೆ ಅಂದರೆ ಎಲ್ಲವೂ ಸಹ ನಿಮಗೆ ಬ್ಲರ್ ಇದೆ, ಕನ್ಫ್ಯೂಷನ್ಸ್ ಇದೆ. ಸೊ ಯಾರೂ ಸರಿಯಾದ ವ್ಯಕ್ತಿ ಅಲ್ಲ ಅನ್ನೋದು ನಿಮಗೆ ಕನ್ಫ್ಯೂಷನ್ಸ್ ಇದೆ. ಬಟ್ ಮುಂದೊಂದು ದಿನ ಆ ಕನ್ಫ್ಯೂಷನ್ಸ್ ತುಂಬ ಬೇಗ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಯಾರು ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ, ಯಾರು ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕೆ ನೋಡಿದ್ದಾರೆ, ಇಲ್ಲ ಯಾರು ನಿಮ್ಮನ್ನು ಪಾಲಿಟಿಕ್ಸ್ಗೆ ಎಳೆದಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಖಂಡಿತ ಗೊತ್ತಾಗುತ್ತೆ. ಓಕೆ, ಸೊ ಮೈಟ್ ಬಿ ಇಲ್ಲಿ ಆ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದು ಸ್ವಲ್ಪ ನೀವು ದುಡ್ಡನ್ನು ಬಿಚ್ಚಬೇಕಾಗತ್ತೆ. ಸೊ ಅದನ್ನು ನೀವು ಮಾಡ್ತಾ ಇಲ್ಲ. ಆ್ಯಂಡ್ ಕೆಲವರಿಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಯಾರೋ ನಿಮ್ಮಿಂದ ನಿಮ್ಮ ದುಡ್ಡನ್ನು ಮುಚ್ಚಿಡ್ತಾ ಇದ್ದಾರೆ. ಮೈಟ್ ಬಿ ಅದು ನಿಮಗೆ ಸೇರಬೇಕಾಗಿರೋ ದುಡ್ಡು, ಅದನ್ನು ಮುಚ್ಚಿಡ್ತಾ ಇದ್ದಾರೆ, ಅದನ್ನು ಅವ್ರು ಹೇಳ್ತಾ ಇಲ್ಲ. ಸೊ ಮುಂದೊಂದು ದಿನ ನೀವು ಅದನ್ನು ಕಂಡು ಹಿಡಿತೀರಾ, ಅದ್ರ ಮೇಲೆ ಆ್ಯಕ್ಷನ್ ತೊಗೊತೀರಾ ಆ್ಯಂಡ್ ಆ ದುಡ್ಡು ನಿಮಗೆ ಖಂಡಿತ ಸಿಗುತ್ತೆ. ಓಕೆ, ಸೊ ಮತ್ತೆ ಯಾವ ವಿಚಾರಗಳು ಬರ್ತಾ ಇದೆ? ಫೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಫೈಲ್ ನಂಬರ್ 3 ಅವರ ಕಾರ್ಡ್ಸ್ನ ಕೊಡಿ. ಸೊ ಕಾರ್ಡ್ಸ್ ತುಂಬ ಇದೆ. ಸೊ ಈ ಕಾರ್ಡ್ ಜಸ್ಟಿಸ್ ಕಾರ್ಡ್ ಆ್ಯಂಡ್ ಸೋಲ್ಮೇಟ್ ಕಾರ್ಡ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಜಸ್ಟಿಸ್ ಬೇಕಾಗಿದೆ. ಮೈಟ್ ಬಿ
ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದೆ ಆ್ಯಂಡ್ ತುಂಬ ಜನಕ್ಕೆ ಇದು ಮೈಟ್ ಬಿ ಮದರ್ ಇಶ್ಯೂ ಇರ್ಬೋದು, ಮದರ್ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು. ಬಟ್ ನೀವೆಲ್ಲೋ ಒಂದು ಕಡೆ ನಿಮ್ಮ ತಾಯಿಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ಸರಿ ಇದ್ದಾರೆ ಅಂತ, ಬಟ್ ನಿಮಗೆ ಅನ್ನಿಸ್ತಾ ಇಲ್ಲ. ಓಕೆ, ಇದು ಸ್ವಲ್ಪ ಜನರ ಒಂದು ವಿಷಯ. ಆದರೆ ಇನ್ನು ಕೆಲವರಿಗೆ ಇಲ್ಲಿ ನೀವು ಮದುವೆ ಆಗ್ತಾ ಇದ್ದೀರಾ ಆ್ಯಂಡ್ ನೀವು ಇಷ್ಟಪಡೋ ವ್ಯಕ್ತಿ ಜೊತೆ ಮದುವೆ ಆಗ್ತಾ ಇದ್ದೀರಾ. ಇಲ್ಲಿ ರೀಯೂನಿಯನ್ ಇದೆ, ಮತ್ತು ನೀವು ಒಂದಾಗ್ತಾ ಇದ್ದೀರಾ. ಬಿಕಾಸ್ ನೀವು ಇಷ್ಟು ದಿನ ಯಾವ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ರಿ, ಆ ವ್ಯಕ್ತಿ ರೈಟ್ ಪರ್ಸನ್ ಅನ್ನೋ ರೀತಿಯಲ್ಲಿ ಇದೆ. ಆ್ಯಂಡ್ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಯಾರು ಇಷ್ಟು ದಿನ ನಿಮ್ಮ ಸಂಬಂಧನ ಒಪ್ತಾ ಇರಲಿಲ್ವೋ ಅವರು ಸಹ ಈ ಸಂಬಂಧನ ಒಪ್ಪಕ್ಕೆ ರೆಡಿ ಆಗ್ತಾರೆ. ಓಕೆ, ಸೊ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಫೈಲ್ ನಂಬರ್ 3, ಯಾರು ಬ್ಲೂ ಕಲರ್ ಬ್ರಷ್ನ ಚಾಯ್ಸ್ ಮಾಡಿದ್ದಾರೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3ರ ಮೆಸೇಜಸ್ ಕೊಡಿ. ಪ್ಲೀಸ್ ಫೈಲ್ ನಂಬರ್ 3ರ ಮೆಸೇಜಸ್ ಕೊಡಿ. ಬ್ರಿಂಗ್ ಲವ್ ಇನ್ ಟು ಸಿಚುವೇಶನ್. ಎಸ್, ಸೊ ಎಲ್ಲೋ ಒಂದು ಕಡೆ ನೀವು ತುಂಬ ಫೈನಾನ್ಸ್ ಆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಬಹಳ ಇದೆ. ನಿಮ್ಮನ್ನು ನೀವು ನೋಡ್ಕೊತಾ ಇಲ್ಲ, ನಿಮ್ಮ ಇಂಟ್ಯೂಷನ್ನ ನೀವು ಇಲ್ಲಿ ಗಮನಕ್ಕೆ ತಗೊತಾ ಇಲ್ಲ. ಆ್ಯಂಡ್ ಏನೋ ಒಂದು ನಿಮ್ಮ ಬೆನ್ನ ಹಿಂದೆ ನಡೀತಾ ಇದೆ, ಅದನ್ನು ನೀವು ಗಮನಿಸ್ತಾ ಇಲ್ಲ. ನಿಮ್ಮನ್ನು ನೀವು ಯಾವುದೇ ರೀತಿಯಲ್ಲೂ ಪ್ರೇಸ್ ಮಾಡ್ತಾ ಇಲ್ಲ. ನಿಮ್ಮನ್ನು ನೀವು ತುಂಬ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದೀರಾ. ಸೊ ಅದನ್ನು ಮಾಡಬೇಡಿ. ಓಕೆ, ಫೈಲ್ ನಂಬರ್ 3. ಸೊ ಮತ್ತೆ ನೋಡೋಣ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಫೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3ರ ಮೆಸೇಜಸ್ ಕೊಡಿ. ಹೀಲರ್ ಆಫ್ ದ ಏಜಸ್. ವಾವ್, ಸೊ ನಿಮ್ಮಲ್ಲಿ ಇರೋ ಹೀಲಿಂಗ್ ಅಬಿಲಿಟಿನ ಬೇರೆಯವ್ರಿಗೂ ಕೊಡಿ. ನೀವು ಏನೋ ಒಂದು ಗುಣಪಡಿಸೋ ಶಕ್ತಿ ನಿಮ್ಮಲ್ಲಿ ಇದೆ. ನಿಮ್ಮ ಮಾತಿರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ಏನೋ ಒಂದು ನಿಮ್ಮಲ್ಲಿ ಇದೆ, ಅದನ್ನು ಬೇರೆಯವರಿಗೆ ಕೊಡಿ. ಓಕೆ, ದ ಥಿಂಕಿಂಗ್ ಮ್ಯಾನ್. ಸೊ ಅಗೇನ್ ಇಲ್ಲಿ ಥಿಂಕಿಂಗ್ ಮ್ಯಾನ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಕೈಯಲ್ಲಿ ಏನಿದೆ. ಆ್ಯಂಡ್ ಕೆಲವೊಂದು ಸತಿ ಹೇಳ್ತಾರಲ್ಲ, ಹೊರಗಡೆ ಏನೋ ಒಂದು ಸಿಗ್ತಾ ಇದೆ ಅಂತ ಹೇಳಿ ಕೈಯಲ್ಲಿರೋದನ್ನು ಕಳ್ಕೊಬೇಡಿ. ಓಕೆ, ಸೊ ಯೋಚನೆ ಮಾಡಿ, ನಿಮ್ಮ ಕೈಯಲ್ಲಿರೋದು ವಜ್ರ. ಸೊ ವಜ್ರನ ಬಿಸಾಕಿ ಕಲ್ಲನ್ನು ಆಯ್ಕೆ ಮಾಡ್ಕೊಬೇಡಿ. ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕಾಗಿದೆ ಇಲ್ಲಿ. ಓಕೆ, ಫೈಲ್ ನಂಬರ್ 3. ದ ವುಮೆನ್ ಹೋಲ್ಡಿಂಗ್ ಅ ಕಾಯಿನ್. ಸಿ, ಓಕೆ, ಸೊ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಇದೆ. ಓಕೆ, ದ ಸೆಕೆಂಡ್ ಚಕ್ರ ಆರ್ಕೇಂಜಲ್ ಏರಿಯಲ್. ಸೊ ನಿಮ್ಮ ಸೆಕೆಂಡ್ ಚಕ್ರನೂ ಸಹ ಇಲ್ಲಿ ಬ್ಯಾಲೆನ್ಸಲ್ಲಿ ಇದೆ. ಆ್ಯಂಡ್ ನಿಮಗೆ ಭಯ ಬಹಳ ಇದೆ. ಸೊ ಮುಂದೇನು ದುಡ್ಡು ಬರುತ್ತಾ, ಇಲ್ಲ ಸಂಬಂಧಗಳು ಸರಿ ಹೋಗುತ್ತಾ, ತುಂಬ ಭಯಗಳಿದೆ. ಆ ಭಯಗಳಿಂದ ಹೊರಗೆ ಬನ್ನಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ದುಡ್ಡು, ಹಣಕಾಸು ಎಲ್ಲವೂ ಸಹ ಬರ್ತಾ ಇದೆ. ಆ್ಯಂಡ್ ಜಸ್ಟ್ ಥಿಂಕ್ ಮಾಡಿ, ಕೆಲವೊಂದು ವಿಚಾರಗಳನ್ನು ಇಲ್ಲಿ ಯೋಚನೆ ಮಾಡಬೇಕಾಗಿದೆ. ಓಕೆ, ಸೊ ಮತ್ತು ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3 ಅವರ ಬ್ಲೆಸ್ಸಿಂಗ್ ಕಾರ್ಡ್ಸ್ ಕೊಡಿ. ಬರ್ತ್, ಬಿ ರಿಸೆಪ್ಟಿವ್ ಟು ನ್ಯೂ ಐಡಿಯಾ, ಚೈಲ್ಡ್ ಆರ್ ಸಿಚುವೇಶನ್. ಮೈಟ್ ಬಿ ಇಲ್ಲಿ ತುಂಬ ಜನ ಪ್ರೆಗ್ನೆಂಟ್ ಆಗಬಹುದು ಆ್ಯಂಡ್ ತುಂಬ ದಿನದಿಂದ ನೀವು ಕಾಯ್ತಾ ಇರ್ಬೋದು ಪ್ರೆಗ್ನೆಂಟ್ ಆಗಲಿಕ್ಕೆ. ಓಕೆ, ಸೊ ಆ ಪ್ರೆಗ್ನೆನ್ಸಿ ನಿಮಗೆ ಕನ್ಫರ್ಮ್ ಆಗ್ಬೋದು. ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಜರ್ನಿ ಶುರು ಆಗ್ತಾ ಇರ್ಬೋದು, ಪ್ರಾಜೆಕ್ಟ್ ಶುರು ಆಗ್ತಾ ಇರ್ಬೋದು, ಬಿಸ್ನೆಸ್ ಶುರು ಆಗ್ತಾ ಇರ್ಬೋದು. ಏನೋ ಒಂದು ಹೊಸ ರೀತಿಯಲ್ಲಿ ಶುರು ಆಗ್ತಾ ಇದೆ ಆ್ಯಂಡ್ ಅದನ್ನು ರಿಸೀವ್ ಮಾಡಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ಬಿ ರಿಸೆಪ್ಟಿವ್ ಟು ಅ ನ್ಯೂ ಐಡಿಯಾ, ಚೈಲ್ಡ್ ಆರ್ ಸಿಚುವೇಶನ್. ಲೈಫ್ ನಿಮಗೆ ಆ ನ್ಯೂ ಐಡಿಯಾಸ್ ಕೊಡ್ತಾ ಇದೆ ಅಂದರೆ ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ಸೊ ನಿಮ್ಮ ಲೈಫಲ್ಲಿ ಡೈರೆಕ್ಷನ್ನ ದೇವರು ಚೇಂಜ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಳ್ಳೆಯದಕ್ಕೋಸ್ಕರ. ಓಕೆ, ಸೊ ನಿಮ್ಮ ಟೈಮನ್ನು ಒಂದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಡಕ್ಕೆ ಹೋಗಬೇಡಿ. ಓಕೆ, ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.